ಚಂದ್ರಾಸೆ ಎಲ್ಲಿರುವೆ? ನನ್ನನ್ನು ಬಿಟ್ಟು ಯಾವ ಕಾಡು ಮೃಗಗಳಿಗೆ ಗುದ್ದಾದೆಯೋ ಕಾಣಲ್ಲ ದೇವಿ. ನನ್ನನ್ನು ಪತಿಯನ್ನು ಬಿಟ್ಟು ಹೋದರೆಂದು ಇಂದು ಎಲ್ಲಿ ಹೋದೆಯೋ ಕಾಣಲ್ಲ. ಇಲ್ಲಿ ಕಾಡುತ್ತಿರುವ ತಾರೆ ಮರದಲ್ಲಿ ರಕ್ತ ಹರಿತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ ಪರಮಾತ್ಮ? ಅಗಲಿದನು ಸತಿಗಳನ್ನು ಅಗಲಿದನು ಸತಿಗಳನ್ನು ಜಗತ ನನ್ನಂತ ಪಾಪಿಯ ಉಂಟೆ ಮಾಡುದ ಆತ್ಮಹತ್ಯವ ಮಾಡುದ ಆತ್ಮಹತ್ಯವ ನರಕಕ್ಕೆ ಬೀಳುವುದು ಯೋಗ್ಯವಲ್ಲವೇ ಮರುಳೇ? ಮಾನಕನಾಗೆ ಬರಿದೆ ಮನಕರ ನಂಗೆ ಬರಿದೆ ಗೊಬ್ಬೈವಾಳೆ ವನಕರ ನಂಗೆ ಬರಿದೆ ಎತ್ತಲು ಮಾಡಲು ಕಲೆಗಳು
ಯಾರ ಹೊಲ ಇದು ಯಾರ ಮನೆ ಪರಮಾತ್ಮ ಯಾರ ಹೊಲ ಇದು ಯಾರ ಮನೆ ಮಜಾನಗಳಿದೆ ನಮ್ಮ ಮಜಾ ಯಾರ ಹೊಲ ಇದು ಯಾರ ಮನೆ ಯಾರ ಹೊಲ ಇದು ಯಾರ ಮಜಾನಗಳಿದೆ ನಮ್ಮ ಮಜಾನಗಳಿದೆ ಬರುವಾಗ ಯಾರ ಹೊಲ ಯಾರ ಮನೆ ಯಾರ ಹೊಲ ಇದು ಯಾರ ಮನೆ ಮಜಾನಗಳಿದೆ ನಮ್ಮ ಮಜಾನಗಳಿದೆ ಬಾಲ್ಯದಲ್ಲಿರುವಾಗ ಮರು ಮತ್ತು ಜನರಿಗೆ ಬಾಲ್ಯದಲ್ಲಿರುವಾಗ ಮರು ಮತ್ತು ಜನರಿಗೆ ಯೌವನವಿರುವಾಗ ಬದುಕಿರುಳು ಯೌವನವಿರುವಾಗ ಬದುಕಿರುಳು ಜನರೇ ಯಾರ ಹೊಲ ಇದು ಯಾರ ಮನೆ ಮಜಾನಗಳಿದೆ ನಮ್ಮ ಮಜಾನಗಳಿದೆ ಪರಮಾತ್ಮ ಮನುಷ್ಯ ಜನ್ಮವು ನಿಷ್ಕಾಮವಾಗಿದಲ್ಲ ರಕ್ತ ಮಾಂಸದ ಮೂಳೆಯಿಂದ ಕೂಡಿದ ಈ ಶರೀರವು ಭೂಮಿಯ ಬಿದ್ದ ಮೇಲೆ ನೋಡುವುದಕ್ಕೆ ಅಸಹಾಯವಾಗುವುದಲ್ಲ ಪರಮಾತ್ಮ. ಪಾಪಿಯಾದ ಸತ್ಯವ್ರತ ಇದೆಲ್ಲ ನೋಡುವ ಪಾಪಿ ನಿನಗಾಯಿತೆ ಪರಮಾತ್ಮ. ಇರಲಿ, ಈ ಎಣದ ಮೇಲಿರುವ ಪ್ರಸಾದವನ್ನು ತೆಗೆದುಕೊಂಡು ಈ ಪಾಪಿಯಾದ ಹೊಟ್ಟೆ ಹೊಡೆದುಕೊಳ್ಳುವನು ಪರಮಾತ್ಮ. ಬಾಣ ಹೋಗುವ ಕೋಡಿ ಮಸಣ ಬಾಣ ಹೋಗುವ ಕೋಡಿ ಮಸಣ ಅಕ್ಕ ನೋಡುತ್ತಾ ನೋಡುತ್ತಾ ಅಕ್ಕ ನೋಡುತ್ತಾ ಹೋಗುವ ಅವನ ಮಸಣ ಕಾಯುವ ಅಪ್ಪ ನೋಡುತ್ತಾ ಎಲ್ಲವನ್ನ ಪಡೆಯುತ್ತಾ ಎಲ್ಲವನ್ನು ಕೇಳುತ್ತಾ ಅನ್ನೆಯನ್ನ ನೋಡುತ್ತಾ ಎಲ್ಲವನ್ನ ಪಡೆಯುತ್ತಾ ಹೋಯನ್ನ ತೋರುತ್ತಾ ಎಲ್ಲವನ್ನ ಪಡೆಯುತ್ತಾ ಹೋಗುವ ಅವನ ಮಸಣ ಕಾಯುವ ಎಲ್ಲಿದೆ ಬರೋ ಇಲ್ಲಿ ಬರಲಿ ಬರ ಬಾರ ಇಲ್ಲಿ ಬರ ಇಲ್ಲಿ ಬರ ಸೈಡ್ ಹೋಗ್ಬಿಟ್ಟು ಬಂದೆ ಬರ ಎಲ್ಲೋ ಈಗ ಬರಲಿ ಎಲ್ಲೋ ಈಗ ಅದೇ ರಾಜಮ್ಮ ಮಿಸ್ಕಿ ಓ ರಾಜಮ್ಮ ಮಿಸ್ಕಿಯ ಇನ್ನ ಅಮ್ಮ ಸಿಕ್ಕಿಲ್ವಾ ಸಿಕ್ಕವಳೆ ಹೊಡಿತಾ ಇದ್ದೀನಿ ಹೌದಾ ಇಲ್ಲಿ ಬಾಯಿ ಹೇಳು ರಾಜ ಮಿಸ್ಕಿ ಹೊಡಿಯಕ್ ಹೋಗಿವಂತೆ ಬೇಕಾ ಏಯ್ ನಾ ಕುಡ್ಕ ಬಂದಿದ್ದೀನಿ ಇವಾಗ ಇಲ್ಲೋ ಇದೆ ಕಟ್ಟೆಗಳು ಅದೇ ರಾಜಮ್ಮ ಮಿಸ್ಕಿ ಹೌದಾ ಅದಿರ್ಲಿ ಈ ಬಂದು ಕಾರಣ ಹೇಳು ಹೇಳ ಏನು ಲೇ ಹೇಳಿ ಅರ್ಥ ಆಯ್ತಾನ ಇಲ್ಲ ಇನ್ನೊಂದ್ಸತಿ ಹೇಳ ಎಲ್ಲಿ ಹೋಗಿದೆ ಇಷ್ಟ ಅಂತ ನಾನು ಅದೇ ಗದ್ದೆಗೆ ಅಕ್ಕಿ ಹಾಕಕ್ ಹೋಗಿದ್ದೆ ಗದ್ದೆ ತಗೋಯ್ದ ಬಾಯ್ಲಿ ನೀನು ಲೈ ಎಷ್ಟು ಹೇಳ
ಅಲ್ಲ ಬಿತ್ತನೆ ಬಿಡಕ್ ಹೋಯ್ತು ಅಂತ ಹೇಳ್ತಲ್ವಾ? ಏನ್ ಬಿತ್ತನೆ ಬಿದ್ದಪ್ಪ. ಮತ್ತೆ ಗೊತ್ತಾಗಲ್ಲ ಅಷ್ಟೇ. ಅಲ್ಲಿ ಸರಿ ಇಷ್ಟೆಲ್ಲ ಒದ್ರಾಡ್ತಿದ್ದ ಇಷ್ಟ ಅಂತವ. ಇವಾಗ ಏನು ಉಸಿರು ಗೊತ್ತಿಲ್ಲ ನಿನ್ಗೆ? ಇಲ್ಲಿ ನಮ್ದು ಮಶ ಯಾರ್ದಿದು? ನಮ್ದು ತಾನೆ? ಹೌದು ಕಟ್ಟ ನಮ್ದು ತಾನೆ? ನಮ್ದೇ ಕಣ. ಇಲ್ಲಿರೋ ಬಟ್ಟೆ, ಇಲ್ಲಿರೋ ಊಟ, ಅಕ್ಕಿ, ಕಾಸು ₹1 ಇಲ್ಲ. ನೀನೇ ಬಂದ್ ತಾನೋದ? ನೀನೇ ತಾನೆ ಎಣ್ಣೆ ಹೊಡ್ಕೊಂಬಂದಿ, ನೀನೇ ಕಡ ಕಟ್ಟ ಮಾತಾಡೋ. ಎಷ್ಟು ಬರ್ತೀನಿ ನೋಡಿ ಇಲ್ಲಿ ಅಲ್ಲ ಕಾಲ ಕಟ್ಟಗಳು ಇಲ್ಲಿ ಕಾಲ ಇಲ್ಲ. ನಿನ್ ಕಾಲ ಇಡ್ಲ ನೋಡಪ್ಪ. ನಿಂದಲ್ಲ, ನಿಂದಿಡು. ಅದು ನಂದು ಅಲ್ಲ, ನಿಂದು ಅಲ್ಲ. ನಾನೂ ಬಂದಿಲ್ಲ, ನಾನೂ ಬಂದಿಲ್ಲ. ಯಾರೋ ಒಬ್ಬ ಬಾರಿ ಬಾರಿ ಬುದ್ಧಿವಂತ ನೋಡು ಬರೋ ಟೈಮಲ್ಲಿ ಗೋಚ್ಕೊಂಡ್ ಉಂಡ್ಕೊಂಡ್ ಕಟ್ಟವನೆ ಬಾರಿ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಏನು ಮೂರಲ್ಲಿ ನಿಂತ ಈ ಕಡೆ ಮೂರಲ್ಲಿ ನಿಂತ್ಕೊತೀನಿ. ಮಾತಾಡ್ಬಿಡಲ್ಲ. ಕಾಯೋತಿರವಲ್ಲ ನರನ ಕಾಯುವ ಮಣ್ಣಲೆ ಓಟೆ ಮಣ್ಣಲೆ ಬೆಳೆದ ಕೋಡಿಗೆ ಮಣ್ಣಿಗೆ ಮಣ್ಣಾಗಿ ಸೇರುವ ಮಣ್ಣಿಗೆ ಮಣ್ಣಾಗಿ ಸೇರುವ ತನಕ ಅಯ್ಯೋ ಪರಮಾತ್ಮ, ಈ ಪಾಪಿ ಬಟ್ಟೆ ಬಾರಿ ಬಾರಿಗೂ ಸಂಕಟ ಬರುತ್ತಿರುವುದಲ್ಲ ಪರಮಾತ್ಮ. ಇರಲಿ, ಈ ಸ್ಮಶಾನದಲ್ಲಿರುವ ಹಣ್ಣು ಪದಾರ್ಥಗಳನ್ನು ತೆಗೆದುಕೊಂಡು ಈ ನನ್ನ ಕುಕ್ಷೆ ಬಾಧೆಯನ್ನು ಪರಿಹರಿಸಿಕೊಳ್ಳಲು ಪರಮಾತ್ಮ. ಆದರೆ ಈ ದೂತರ ಕೈಗೆ ಸಿಕ್ಕಿದಂತೆ ಎಲ್ಲಾದರೂ ಮರ್ಚಿಕೊಂಡು ತಗೊಂಡು ತಿನ್ನುವನು ಪರಮಾತ್ಮ. ಈಗ ಯಾವಲ್ಲಿ ಟೈಮಾಗಿ ಬಂದು ನನಗೆ ಗೊತ್ತೇ ಹೇಳು. ನಾನು ಇನ್ನೇ ಟೈಮಾಗಿ ಬಂದು ನನ್ನನ್ನು ತಾಯದಕ್ಕೆ ಹೊಡೆಯುವುದು ಸ್ವಾಮಿ. ಬರಬೇಕಾಯ್ತು ಅಲ್ಲ. ಅಯ್ಯೋ ದೈವವೇ, ನನ್ನನ್ನು ಯಾರು ಕಾಪಾಡಲು ಇಲ್ಲ.
ತಾಳತಾರಲ್ಲ ಭಕ್ತಿನಿ ತಾಳತಾರಲ್ಲ ಭಕ್ತಿನಿ ತಾಳತಾರಲ್ಲ ಮಂಡೆ ಮಕ ಕೋಳಿ ಮಕ ಭಕ್ತಿನಿ ತಾಳತಾರಲ್ಲ ಭಕ್ತಿನಿ ತಾಳತಾರಲ್ಲ ಇನ್ನು ಕೊರೆ ಮುಂದಾಕಿ ಮುಂದೆ ಕೊರೆ ಇಂದಾಕಿ ಭಕ್ತಿನಿ ತಾಳತಾರಲ್ಲ ಏನೇ ಮಾಸ್ಟಾರ ಗಲಾಟೆ ಆಯ್ತಾದಲ್ಲ ಏನ್ರಲ್ಲ ಅದು ತಾತ ಮಸಾಡಾರ್ದು ನಿಮ್ಮ ಅಪ್ಪಂದು ಅಪ್ಪನ್ ತಾನೆ ಅಲ್ಲ ನಾವಿಲ್ಲೂ ಟೈಮಲ್ಲಿ ಈ ಒಯ್ಯ ಬಂದು ಅಕ್ಕಿ ಇಲ್ಲ ಬಟ್ಟೆ ಇಲ್ಲ ಕಾಫಿ ಇಲ್ಲ ತಗೊಂಡೆಲ್ಲ ಪೋಸ್ಬಿಟ್ಟಿದ್ದಾನೆ ಹೌದೇನ್ರಲ್ಲ ಹೌದು ಬಿಡಲ್ಲ ಇಲ್ಲಿ ಮಶಾಣ ನಿಮ್ ತಾತ ಮಾಡ್ತಾ ಉದ್ಯೋಗ ನಿಮ್ಮ ಅಪ್ಪ ಮಾಡ್ತಿದ್ದ ನಿಮ್ಮ ಅಪ್ಪ ಹೋದ್ಮೇಲೆ ಬೋಳಿ ಮಕ್ಕಳ್ರ ನಿಮ್ ತಾಯಿ ಮಶಾಣ ಈ ಮಶಾಣದೊಳಗೆ ನೀವು ಚಾಕ್ರಿ ಮಾಡ್ಬೇಕಾ ಯಾರಪ್ಪ ಪರದೇಶಿ ಬಂದು ಚಾಕ್ರಿ ಮಾಡ್ಬೇಕಲ್ಲ ಅಲ್ಲ ತಾತ ನಾನು ಕೆಮ್ಮಪ್ಪ ಬಂದು ಕೆಂಪಮ್ಮ ನೋಡಂತ ಮೆತ್ಕೋದೆ ಈ ಕಾಲಿಗೆ ಹೇಳಿದೆ ನಾವು ನೋಡ್ಕೊಳ್ಳ ಅಂತ ಏನಮ್ಮ ನಾನು ನಿನ್ನೇ ಬಂದ್ಬಿಟ್ಟೆ ಅಯ್ಯೋ ಬಡ್ಡಿ ಮಕ್ಕಳ್ರ ಇಬ್ರು ಹೇಳ್ತೀನಿ ನಿಮ್ಗೆ ಒಬ್ಬ ಹೊಡಿತೀರಿ ಬರೋ ಇಲ್ಲಿ ಇಲ್ಲಿ ವಯಸ್ಸಿಗೆ ಮಾತಾಡ ಬರೋ ಇಲ್ಲಿ ಏನಾದ್ರು ನಮ್ಮ ಅಪ್ಪಂದು ಮುಟ್ಟಾರ ಹೋಗ್ತೀವಿ ಕಟ್ಕೊಂಡ ಹೋಗ್ತೀವಿ ಅಲ್ಲ ಏನ್ ಕೇಳು ನಾವು ಈಗ ಬಿಟ್ಟು ಹೋಗ್ಬಿಟ್ರೆ ಒಂದ್ ಪೋಷನ್ ತಿನ್ಬಿಡೋದಲ್ಲ ಅದ ಕಟ್ಟ ನೋಡ್ಬೇಕು ಯಾರು ಅವ್ರೆ ಯಾರು ಬಿಡ್ತಾರೆ ಅಂತ ಕೇಳ್ಬೇಕಾಯ್ತು ಅಪ್ಪಂದು ಮಸಾಣ ನಿಮ್ಮ ಅಪ್ಪಂದ ಅಪ್ಪ ಯಾಕೆ ಹೋಗಾಯ್ತ ಹೊಡೆಯಲು ಬನ್ನಿ ಏನಪ್ಪ ಅಣ್ಣ ಬಂದ ಆಯ್ತು ನಾನ್ ನ್ಯಾಯ ಮಾಡ್ತೀನಿ ಶಿವನಹಳ್ಳಿ ಬೀರಂಗಿ ಪಾಳ್ಯ ರಾಜಾಜಿ ನಗರ ದಾಸಹಳ್ಳಿ ಅಬ್ಬಿಗೆರೆ ಅಮ್ಮನಹಳ್ಳಿ ಎಲ್ಲರೂ ವಿದ್ಯಾರಣ್ಯಪುರದಲ್ಲೂ ಕೂಡ ನಾನ್ ನ್ಯಾಯ ಮಾಡ್ತೀನಿ ನನ್ ನ್ಯಾಯ ಯಾರ ನ್ಯಾಯ ನ್ಯಾಯ ಅಂದ್ರೆ ನ್ಯಾಯ ಬೇಕು ನಿಂಗ್ ನ್ಯಾಯ ಕೊಡಿಸ್ಬಿಡು ಬಂದ್ರೆ ಇದಕ್ಕೆ ಬಂದ್ರು ಅಪ್ಪ ಇವರು ಕೆಣಿ ಮೇಲೆ ಅಕ್ಕಿ ಏನ್ ಮಾಡಪ್ಪ ಅಣ್ಣ ಹಸು ತಾಳಲಾರದೆ ಅಕ್ಕಿಯನ್ನು ಅನ್ನವನ್ನು ಮಾಡಿಕೊಂಡು ತಿಂದೆ ದುಡ್ಡು ಖರ್ಚು ಮಾಡ್ಕೊಂಡಿದ್ದೀನಿ ಉಳಿದಿರೋದು ನಿಂಗೆ ಅಕ್ಕಿ ಮಾತ್ರ ಎಲ್ಲ ಸಿಕ್ಕಿಲ್ಲ ಸಾಕಂತ ಬನ್ರಿ ಬನ್ರಿ ಕಾಳ ಕರಿಯ ಹಾಳು ಹಾಳು ಈ ಹೊಟ್ಟೆ ಅನ್ನೋದು ಕೆಟ್ಟದು ಏನ್ ಮಾಡ್ತೀಯ ಅಕ್ಕಿ ತಗೊಂಡು ಅನ್ನ ಮಾಡ್ಕೊಂಡು ಹೊಂದ್ಬಿಟ್ಟವನೆ ಆ ಬಿದಿರಿನಲ್ಲಿ ಅರ್ಥ ಆಯ್ತಾ ಕಾಸು ಏನೋ ಅಂಬ್ಲಿಗೋ ಗಂಜಿಗೋ ಉಪ್ಪಿಗೋ ಮಾಡ್ಕೊಂಡ್ಬಿಟ್ಟವನೆ ಆಯ್ತು ಅವನ್ನೇ ನೀನ್ ಹೊಡಿಬೇಡ್ರಿ ನನ್ನ ಮನೇಲಿ 100 ಕುರಿ ಗೊತ್ತಾನೆ ಅದರಲ್ಲಿ ಒಂದು 3 ತೋಡವನ್ನು ಕುರಿಯಲ್ಲಿ ಇಡೀ ಅಬ್ಬಿಗೆರೆಗೆ ಒಳ್ಳೆ ಬಿದ್ದೋರಿ ಅಂತ ತಂದು ಸಾಕಿನಿ ಅರ್ಥವಾಯ್ತಾ ಎಲ್ಲಿ ಗೊತ್ತಾ ತಂದಿದ್ದು ಅಕ್ಕಿರಾಂಪುರ ಸಂತೆಗೆ ಹೋಗಿ ತಿರ್ಗಿ ಕ್ಯಾಸರ ಸಂತೆಗೆ ನೋಡಿ ನಗರ ಸಂತೆಗೆ ಕಡೆ ಕಳಿನ ಆಯ್ತು ಏನೋ 3 ಬೀಜ ಕೊಡಿಸ್ತಾನೆ ಕೊಡಿಸ್ಲೇಬೇಕು ಈ ಕೊಡಬೇಕು ಪಟ್ಟ ಕೊಡ್ಬೇಕು ಎಣ್ಣೆ ಬಾಯಿ ಕಟ್ ಮಾಡ್ಕೊಂಡು ಎಣ್ಣೆ ತಗೊಂಡು ಒಳ್ಳೆ ಗೊಜ್ಜು ಮಾಡ್ಕೊಂಡು ಈ ತಾತನ ಕಾಲ್ನಾಗ ತಿನ್ಬಿಡ್ದಾಗ ನೋಡಯ್ಯ ಈ ಹಾಳಾದ್ರು ಈ ಪಾಪಿನ ಮಗಳಿಗೆ ಸಿಗಾಕೊಂಡಿಲ್ಲ ಇಲ್ದವ್ರಿಗೆ ಪ್ರಾಣ ತಗೊಳ್ಳಯ್ಯ ಮಾಸ್ಟರ್ ಜೋಗಿ ನೋಡಪ್ಪ ಈ ಪಟ್ಟಣ ಸಾಲದಲ್ಲಿ ಅಚ್ಚುಕಟ್ಟಾಗಿ ಜನ ಚೆನ್ನಾಗವ್ರೆ ಎಲ್ಲಾರ ಬಿಸ್ಟಾಟ ಮಾಡ್ಕೊಂಡವೆ ಕಳ್ಕೊಡಿ ಮಾಸ್ಟ್ರೆ ಮಾಸ್ಟ್ರೆ ಜೋಳಿಗೆ ತಂದಿಲ್ವಾ
ಅಣ್ಣ ಕೇಳುತ್ತೇನೆ ಅಂದೆ ಅಣ್ಣ ಕೇಳೋ ಹೇಳೋರೇನೋ ನನ್ನ ಹೆಸರು ಬಲವ ಅಣ್ಣ ಕೇಳೋ ಹೇಳೋರೇನೋ ನನ್ನ ಹೆಸರು ಬಲವ
ನಮ್ಮ ನಾಡಿನಲ್ಲಿ ನಮಗೆ ಬೇಕಾಗಲೇ ಕೈ ನೀಡಿ ಬೇಡಿದರೆ ಆಗಿಲ್ಲ ಎನ್ನುವುದೇ ಆಗಿಲ್ಲ ಎನ್ನುವುದೇ ಕೊಡುವಂತ ಬಾಳಲೆ ಕೈ ತುಂಬ ನೀಡದೆ ಆಸೆ ಅಮ್ಮಯ್ಯ ಧರ್ಮಾನೇ ತಾಯಿಲ್ಲಂತೆ ನಾ ತಂದ ನೀಡೋ ಶಿವನೇ ನಾ ತಂದ ನೀಡೋ ಶಿವನೇ ಸುರಸುರ ಸಿಂಹಾಸನವ ಬರದಿನ ನಾಳ್ವೆ ಪರಮ ಪರಾಕ್ರಮಿ ಎನಿಸಿ ಈ ದರೇನ ನಾಳ್ವೆ ಈ ದರೇನ ನಾಳ್ವೆ ಆ ಬಲ ಈ ಬಲ ಹರಿಯವರ ಬಲ ಮಂದಿ ಹೆಸರೇ ಆ ಬಲ ಈ ಬಲ ಹರಿಯವರ ಬಲ ಹರಿಯ ಕರುಣೆಯಿಂದ ಜಗದಿ ಮೆರೆಯುವೆ ಸುರಸುರ ಸಿಂಹಾಸನವ ಸುರಸುರ ಸಿಂಹಾಸನವ ಬರದಿನ ನಾಳ್ವೆ ಪರಮ ಪರಾಕ್ರಮಿ ಎನಿಸಿ ಈ ದರೇನ ನಾಳ್ವೆ ಈ ದರೇನ ನಾಳ್ವೆ ಸಾಮ್ರಾಟದಿಂದ ವೀರ ಶೌರ್ಯದೇ ಸಾಮ್ರಾಟದಿಂದ ವೀರ ಶೌರ್ಯದೇ ವೀರದಲ್ಲಿ ದರ್ಪದಲ್ಲಿ ಮನುಷ್ಯರೇ ವೀರದಲ್ಲಿ ದರ್ಪದಲ್ಲಿ ಸುರಸುರ ಸಿಂಹಾಸನವ ಬರದಿನ ನಾಳ್ವೆ ಪರಮ ಪರಾಕ್ರಮಿ ಎನಿಸಿ ಈ ದರೇನ ನಾಳ್ವೆ ಈ ದರೇನ ನಾಳ್ವೆ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಾಗಿ ಪ್ರಜೆ ಸುಖ ಸೌಖ್ಯದಿಂದ ತಿಳಿಸುವಂತ ನಾವು ಅಪ್ಪಣೆ ಮಹಾಪ್ರಭು. ಸುರಸುರ ಸಿಂಹಾಸನ ಬರದಿನ ನಾಳ್ವೆ ಪರಮ ಪರಾಕ್ರಮಿ ಎನಿಸಿ ಈ ದರೇನ ನಾಳ್ವೆ ಸುರಸುರ ಸಿಂಹಾಸನವ ಬರದಿನ ನಾಳ್ವೆ ಪರಮ ಪರಾಕ್ರಮಿ ಎನಿಸಿ ಈ ದರೇನ ನಾಳ್ವೆ ಆ ಬಲ ಈ ಬಲ ಹರಿಯವರ ಬಲ ಹರಿ ಆ ಬಲ ಈ ಬಲ ಹರಿಯವರ ಬಲ ಹರಿಯ ಕರುಣೆಯಿಂದ ಜಗದಿ ಮೆರೆಯುವೆ ಸುರಸುರ ಸಿಂಹಾಸನವ ಸುರಸುರ ಸಿಂಹಾಸನವ ಬರದಿನ ನಾಳ್ವೆ ಪರಮ ಪರಾಕ್ರಮಿ ಎನಿಸಿ ಈ ದರೇನ ನಾಳ್ವೆ ಈ ದರೇನ ನಾಳ್ವೆ ಸಾಮ್ರಾಜ್ಯದಿಂದ ವೀರ್ಯದಲ್ಲಿ ಶೌರ್ಯದಲ್ಲಿ ವೀರದಲ್ಲಿ ದರ್ಪದಲ್ಲಿ ಮಂತ್ರಿ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಇದರ ಸುಖ ಸೌಖ್ಯದ ತಿಳಿಸಂತ ನಾವು ಅಪ್ಪಣೆ ಮಹಾಪ್ರಭು. ರಾಜೇಂದ್ರ ಭೂಪ ಕೇಳು ಪ್ರತಾಪ ಮಹಾಪ್ರಭು. ರಾಜೇಂದ್ರ ಭೂಪ ಕೇಳು ಪ್ರತಾಪ ನೆರೆಯುತ್ತಲಿಯರು ದರೆಯಲು ಸೌಖ್ಯಡಿ ಮಹಾಪ್ರಭು. ಮಂತ್ರಿಗಳು ನೆರೆಯುತ್ತಲಿಯರು ದರೆಯಲು ಸೌಖ್ಯಡಿ ಮಹಾಪ್ರಭು. ರಾಜ್ಯದ ಪ್ರಜೆಗಳು ಸೇವದಿಂದ ಬಾಳುವರು ಮಹಾಪ್ರಭು. ಮಂತ್ರಿಗಳು ರಾಜ್ಯದ ಪ್ರಜೆಗಳು ಸೇವದಿಂದ ಬಾಳುವರು ಮಹಾಪ್ರಭು. ಮಂತ್ರಿಗಳು ನೆರೆಯುತ್ತಲಿಯರು
ದರೆಯಲು ಸೌಖ್ಯದಿ. ಹಾ ಪ್ರಭು. ನೆರೆಯುತ್ತಲಿಯರು ದರೆಯಲು ಸೌಖ್ಯದಿ. ರಾಜೇಂದ್ರ ಭೂಪ ಕೇಳು ಪ್ರತಾಪ. ನೆರೆಯುತ್ತಲಿಯರು ದರೆಯಲು ಸೌಖ್ಯದಿ. ಹಾ ಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖವಾಗಿರುವರು. ಅದು ಅಲ್ಲದೆ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವರು. ಮತ್ತೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಸುತ್ತಲಿ ಹೋದ್ಯ ಶತ್ರು ಭೂಪ ಸುತ್ತಲಿ ಹೋದ್ಯ ಶತ್ರು ಭೂಪರ ಕಪ್ಪ ಕಾಣಿಕೆಯ ತಂದೋಪಸೋವರೇ ತೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ತೇಳೈ ಎತ್ತ ನೋಡಲು ಮೇತಂತೆ ಎತ್ತ ನೋಡಲು ಮೇತಂತರೆ ವಿಸ್ತರಿಸಿ ಕೀರ್ತಿಯ ತೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ತೇಳೈ. ಸೇನಾಧೀಶನೇ, ನಮ್ಮ ರಾಜ್ಯದ ಸೈನ್ಯವನ್ನು ಯಾವ ರೀತಿ ತಿಳಿಸಂತ ನಾವು ಪ್ರಭು. ಧರಣಿ ಪಂಪಡು ಬಿಡು ಚಿಂತೆಯ ಅರೆದು ಬಯಸು ದೇವೈರಿಯ. ಧರಣಿ ಪಂಪಡು ಬಿಡು ಚಿಂತೆಯ ಗುಂಡನ್ನೋಡಿದ ಚೆಂಡ ನಾಡುಕ ಗುಂಡನ್ನೋಡಿದ ಚೆಂಡ ನಾಡುಕ ದೇವತೆಗೆ ಆಹುತಿ ಕೊಡುವೆ ಕರೆಯಲು ಮೆಟ್ಟು ಗಟ್ಟಿ ಕರೆಯಲು ಮೆಟ್ಟು ಪುಡಿ ಪುಡಿ ಗಟ್ಟಿ ಕರೆದು ಪಡಿಸುವೆ ವೈರಿಯ. ಧರಣಿ ಪಗುಡು ಬಿಡು ಚಿಂತೆಯ ಅರೆದು ಪಡಿಸುವೆ ವೈರಿಯ. ಧರಣಿ ಪಗುಡು ಬಿಡು ಚಿಂತೆಯ. ಮಹಾಪ್ರಭು ಶ್ರೀರಾಜನೇ, ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರ ರಾಜ್ಯದ ಸೈನಿಕರು ದಿಕ್ಕು ದಿಕ್ಕಾಗಿ ಓಡಿಸಿರುವುದು ಮತ್ತೇನಪ್ಪಣೆ? ಪೀಠವು ಮಾಡಿಸುತ್ತ ನಾವು ಅಪ್ಪಣೆ ಮಹಾಪ್ರಭು. ಬಾಪು ಬಾಪು ಬಲಧೀರರೇ, ಬಾಪು ಬಾಪು ಬಲಧೀರರೇ, ಬಲಿರೆ ಪುರಿಯಲ್ದರೆ ಎನಗೆ, ಬಲಿರೆ ಪುರಿಯಲ್ದರೆ ಎನಗೆ. ಬಾಪು ಬಾಪು ಬಲವೀರರೇ, ಬಾಪು ಬಾಪು ಬಲವೀರರೇ, ಹಿಮ್ಮಯ ಎಂಬಲ ನೆನಗಿರವರೆಗ ಮತ್ತೆ ಹೇಳಿದ್ರೆ ಹಿಮ್ಮಯ ಬೆಂಬಲ ಎನಗಿರವರೆಗೂ ರಾಜ್ಯವನ್ನಾಳವೆ ನಾನೀಗ, ರಾಜ್ಯವನ್ನಾಳವೆ ರಾಮಯ್ಯ. ಬಲಿರೆ ಬಲಿರೆ ಬಳಿಯನೆಗೆ, ಬಲಿರೆ ಬಲಿರೆ ಬಳಿಯನೆಗೆ. ಬಾಬು ಬಾಬು ಬಲವೀರರೇ, ಬಾಬು ಬಾಬು ಬಲವೀರರೇ. ಮಂತ್ರಿ ಸೇನಾಸೇನೆ, ನಿನ್ನಂತ ಚಮತ್ಕಾರನಾದ ಮಂತ್ರಿಯು, ನಿನ್ನಂತ ಸಹಾಯಕ ಸೂರಕನಾದ ಸೈನ್ಯಾಶ್ವಿನಿಯದಕ್ಕೂ ನನಗೂ ನನ್ನ ರಾಜ್ಯಕ್ಕೂ ನನ್ನ ಪ್ರಜೆಗೂ ಹೊಂದಿಕೊಂಡರೇನೋ. ಹೇ ನಡಿ, ಈ ಪೀಠವನ್ನು ಬಂಧಿಸೋಣ.
ಮಂತ್ರಿ ಆ ಸತ್ಯರತನ ಮಂತ್ರಿಯು ನೋಡು, ಆ ಸತ್ಯರತನು ತನ್ನ ಮಡದಿಯಾದ ಚಂದ್ರಾಸೆಯನ್ನು ತೆಗೆದುಕೊಂಡು ದೇಶಾಂತರ ಇರುವಂತೆ ನಮಗೀಗ ತಕ್ಕ ಸಮಯ ಆ ಸತ್ಯರತನ ಮಂತ್ರಿಯನ್ನು ಬಂಧಿಸಿ ಅವನ ರಾಜ್ಯವನ್ನು ಕುಸಿದು ತಕ್ಕ ಸಮಯ ಮಂತ್ರಿ. ಪ್ರಭು ಅಯ್ಯೋ ಪರಮಾತ್ಮ, ನಮ್ಮ ಸತ್ಯರಾದ ಮಹಾರಾಜರು ಮಹಾರಾಣಿಯನ್ನು ಕರೆದುಕೊಂಡು ಹೋದವರು ಇನ್ನೂ ಬರದೇ ಇಲ್ಲ. ನಾನಾದರೆ ಏನು ಮಾಡಲಿ? ಅಯ್ಯೋ ಪರಮಾತ್ಮ,
ನಾನು ಅದನ್ನ ಏನು ಮಾಡಲಿ? ಏನು ಜಾರನೆ? ಆ ದುಷ್ಟದುಮ್ಮ ರಾಜನು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತವನೆ. ಬರಲಿ, ಯುದ್ಧಕ್ಕೆ ಸಿದ್ಧಪಡಿಸಿಕೊಳ್ಳಿ. ಶರಣ ಬಂದಿರುವರೆಲ್ಲ ದುಷ್ಟದ ಮಗನಿಗೆ ಸೂರರೆಲ್ಲ ಇದ್ದರಂಗಕ್ಕೆ ಬಿಡದಿ ಸಾರಿ ಸೂರರೆಲ್ಲ ಇದ್ದರಂಗಕ್ಕೆ ನಿನ್ನ ಪರಾಕ್ರಮ ಸಾಧಿ ಬಿಡುವೆನು, ಓಡಿ ಬಿಡುವೆನು. ಶರಣ ಬಂದಿರುವರೆಲ್ಲ ಇದ್ದರಂಗಕ್ಕೆ. ಎಲ್ಲೋ ರಾಜ, ಎಲ್ಲೋ ಮಂತ್ರಿ, ಎಲ್ಲೋ ರಾಜ. ಶರಣ ಬಂದಿರುವರೆಲ್ಲ ಇದ್ದರಂಗಕ್ಕೆ. ನಿಮ್ಮ ದಿನಗಳನ್ನು ಗೊಳ್ಳುವೆ ಸೂರಗೊಳ್ಳುವೆ. ನಿಮ್ಮ ದಿನಗಳನ್ನು ಗೊಳ್ಳುವೆ. ಏಕದೀತ ಮಾತನಲ್ಲಿ ಏನು ಮಾಡದೆ ಸೂರ್ಯಗೊಳ್ಳುವೆ, ಸೂರ್ಯಗೊಳ್ಳುವೆ. ಎಲ್ಲೋ ರಾಜ, ಎಲ್ಲೋ ಮಂತ್ರಿ, ಯಾದಗಿಂತ ಮಾತನಾಡಿದೆ. ಯಾದಗಿಂತ ಪಾದವಿಯನ್ನು ಮಾತನಾಡಿದೆ. ನೀತಿನ ಯಾದಗಿಂತ ಕಾಲ ಕಳೆದಿದೆ, ಕಾಲ ಕಳೆದಿದೆ, ಕಾಲ ಕಳೆದಿದೆ. ಎಲ್ಲೋ ರಾಜಗೊಳ್ಳುವೆ, ಆ ಸೂರ್ಯಗೊಳ್ಳುವೆ. ಎಲ್ಲೋ ಮಂತ್ರಿ, ವೀರನಾದ ಸೂರನಾದ ರಾಜ್ಯದಲ್ಲುವೆ. ವೀರನಾದ ಸೂರನಾದ ರಾಜ್ಯದಲ್ಲುವೆ. ನಿನ್ನ ಕಮಾಕವ, ನಿನ್ನ ಕಮಾಕವ. ಎಲ್ಲವೋ ಮಂತ್ರಿ, ಎಲ್ಲವೋ ರಾಜನೇ, ಯುದ್ಧಕ್ಕೆ ಸಿದ್ಧರಾಗು, ಸಿದ್ಧರಾಗ ಅಂತ. ಯಾವ ಯುದ್ಧ ಮಾಡೋಣ? ಮಲ್ಲ ಯುದ್ಧ ಮಾಡಿಯಾ? ಸಿದ್ಧರಾಗ ಅಂದ. ಹಾ, ಎಲ್ಲವೋ ಮಂತ್ರಿ, ಈ ಸತ್ಯರಥರ ಮಂತ್ರಿಯನ್ನು ಹುಟ್ಟಿನ ಪಂಜರದಿಂದ ಚಿನ್ನದ ಪಂಜರದಿಂದ ಬಂಧಿಸಿದ ಈ ಮಂತ್ರಿಯನ್ನು ಮುಳ್ಳಿನ ಪಂಜರದಿಂದ ಬಂಧಿಸಿದ ಆಯುಧದಿಂದ ಈ ರಾಜ್ಯವು ಇಲ್ಲಿ ಅವತರಾಗುವುದು. ಬಲ 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 ಎಲ್ಲ ಸರಿ ಸಮರು ಈ ತಡೆಯೋ ಬಲ ಬಲ. ಹಿಡಿದು ಪಿಡಿದು ಒಡಲಂಬಗೆದು, ಹಿಡಿದು ಪಿಡಿದು ಒಡಲಂಬಗೆದು. ಹೊರಮ ಹೋಗಿದೆ ಬರವಲ ನಡಗಿಸಿ, ಹೊರಮ ಹೋಗಿದೆ ಗಡ ಗಡ ನಡಗಿಸಿ, ಗಡ ಗಡ ನಡಗಿಸಿ ಪಡವಿಯಲ್ಲಿ ಉರುಳಿಸಿ, ಗಡ ಗಡ ನಡಗಿಸಿ ಪಡವಿಯಲ್ಲಿ ಉರುಳಿಸಿ, ಗಡ 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 ಪಡವಿಯಲ್ಲಿ ಉರುಳಿಸಿ, ಗಡ ಗಡ ನಡಗಿಸಿ ಪಡವಿಯಲ್ಲಿ ಉರುಳಿಸಿ. ಬಲ 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 ಎನಗ ಸರಿ ಸಮರು ಈ ದರೆಯೋ ಬಲ 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 ಬಲ. ಕುಮಾರ, ನಾವು ಇವರ ಮನೆಯಿಂದ ಸೇರಿ ಬಹಳ ವರ್ಷಗಳೇ ಸೇರಿ ಹೋಯಿತು. ಅಲ್ಲದೆ ನಾವಿಲ್ಲಿಯೇ ಕಾಲಹರಣ ಮಾಡಿದರೆ ನಿನ್ನ ತಂದೆಯನ್ನು ಹುಡುಕುವ ಬಗೆಯಾದ್ರೂ ಹೇಗೆ?
ಆದ್ದರಿಂದ ಇವರ ಮನೆಯ ಅನ್ನದೊಡನಿಗೆ ಅಧಿಕವಾಗಿರುವುದು. ನನ್ನನ್ನು ನಿನ್ನನ್ನು ಯಾರಿಗಾದ್ರೂ ಮಾರಿಕೊಂಡು ಇವರ ಮನೆಯ ಅನ್ನದೊಡನ್ನು ತೀರ್ಸ್ಕೊಳ್ಬೇಕಂತ. ಅಮ್ಮ, ನಿಮ್ಮ ಮನೆಯ ಅನ್ನದೊಡವು ನಮಗೆ ಅಧಿಕವಾಗಿರುವುದು. ಆದ್ದರಿಂದ ನನ್ನನ್ನು ಕುಮಾರನನ್ನು ಯಾರಿಗಾದ್ರೂ ಮಾರಿ ನಿಮ್ಮ ಋಣವನ್ನು ತೀರ್ಸ್ಕೊಡಿ ತಾಯಿ. ಮಗು ಚತುರ, ನೀನಾದರೂ ನಿಮ್ಮ ತಾಯಿಗೆ ಬುದ್ಧಿಯನ್ನು ಹೇಳೋಳಾಗು. ತಂದೆ ತಾಯಿಗಳೇ, ನಮ್ಮ ಜನನಿಯ ಸ್ಥಿರಗೊಳಿಸಿ ನಮ್ಮನ್ನು ಕಾಪಾಡೋರಾಗಿ. ನಾವೇನು ಹೇಳಿದ್ರು ಇವ್ರು ಕೇಳಲ್ಲರಿ. ಇವ್ರು ಹೇಳ್ದಂಗೆ ಮಾಡದ ನಡೀರಿ. ಪ್ರಿಯೆ, ನಾವು ತಾಯಿಗೆ ಹೆಚ್ಚಿಗೆ ವ್ಯಥೆಯನ್ನು ಪಡಿಸಬಹುದು. ಅವರ ಕಾರ್ಯದಂತೆ ನಡೆಸೋಣ, ನಡೆಯಿರಿ. ಅಮ್ಮ, ಈ ಪಟ್ಟಣದ ಹೊರಗಡೆ ವಿಷ್ಣು ದೇವಾಲಯ ಇದೆ, ಅಲ್ಲಿ ಹೋಗಿ ನಾವು ಪೂಜೆಯನ್ನು ಮಾಡೋಣ. ಹಾಗೆ ಆಗ್ಲಿ ಅಣ್ಣ. ಪರಮಾತ್ಮ ಕಾಪಾಡು ಕಾಪಾಡು. ಸ್ವಾಮಿ, ತಾಳಿ ಪ್ರಸಾದವನ್ನು. ಕಾಲವ ಮೋಡದೆ
ಬೇಡುವುದೊಂದೇ ದಾರಿಯ ಬೇಡುವುದೊಂದೇ ದಾರಿಯ ದಾಯ ನೀಡುವುದೊಂದೇ ಭವತಿ ಭಿಕ್ಷಾಂ ದೇಹಿ. ಇಷ್ಟು ಜನರಲ್ಲಿ ನನ್ನ ಮೇಲೆ ಯಾರಿಗೂ ಕಣಿತನವೇ ಬರುವುದಲ್ಲ. ಅಮ್ಮ, ಯಾರ ಭಿಕ್ಷುಕರು ಕ್ಷೇಮ ಕೇಳಲು ಬಂದಿದ್ದಾರಮ್ಮ. ನೋಡ್ದೆ ಮಗನೇ, ನಾವೇ ದಿಕ್ಕಿಲ್ಲದವರೆಂದರೆ ನಮಗಿಂತಲೂ ದಿಕ್ಕಿಲ್ಲದವರು ಅನೇಕರುಂಟು. ಅವರ ಹಸಿವು ತೀರಿಸಲು ನಾವು ನಮ್ಮಿಂದ ಸಾಧ್ಯವೇ? ಇದು ಪೂಜ್ಯರು ಕೊಟ್ಟಿರುವ ಈ ಪ್ರಸಾದವನ್ನೇ ಕೊಟ್ಟು ಅವರ ಹಸಿವು ನೀಗಿಸು ನಾವು ಕಂಡ. ಸ್ವಾಮಿ, ತೆಗೆದುಕೊಳ್ಳಿರಿ ಈ ಪ್ರಸಾದವನ್ನು. ಈ ತಾಯಿ ನಿಂತಹ ಧರ್ಮಿಷ್ಠರು ಮಗುವಿನ ಕೈಲಿದ್ದ ಪ್ರಸಾದವನ್ನು ನನಗೆ ಕೊಡಿಸಿದ್ರಲ್ಲ, ದೇವರು ಇವರನ್ನು ಒಳ್ಳೆಯರು ಮಾಡಲಿ ಸ್ವಾಮಿ. ಅಣ್ಣ, ನಾವಿನ್ನು ಮುಂದಕ್ಕೆ ಹೋಗೋಣವೇ? ಅಯ್ಯ ಪುರದ ಪ್ರಜೆಗಳೇ, ಈ ನನ್ನ ತಂಗಿಯನ್ನು ಮಾಡುತ್ತಿದ್ದೇನೆ, ಯಾರಾದರೂ ಬಂದು ಕೊಂಡುಕೊಳ್ಳಿರಿ ಸ್ವಾಮಿ. ಅಯ್ಯೋ, ಯಾರೋ ಸಾರಿಕೊಂಡು ಬರ್ತಿರೋರು, ಏನೆಂದು ನೋಡೋಣ. ಅಯ್ಯ ಸ್ವಾಮಿ, ಬರುವೇನು ತಂಗಿಯನ್ನು ಕೊಂಡುಕೊಳ್ಳಿ ಪೂರ್ಣ ಜನರೇ. ಬರುವೇನು ತಂಗಿಯನ್ನು ಕೊಂಡುಕೊಳ್ಳಿ ಪೂರ್ಣ ಜನರೇ. ಪಳ್ಳಿಯಲ್ಲ ಒಳ್ಳೆಯ ಮರುವೇನು ತಂಗಿಯನ್ನು ಕೊಂಡುಕೊಳ್ಳಿ ಜನರೇ. ಅಯ್ಯ ಪುರದ ಪ್ರಜೆಗಳೇ, ಈ ನನ್ನ ತಂಗಿಯನ್ನು ಯಾರಾದ್ರೂ ಬಂದು ಕೊಂಡುಕೊಂಡಿರಿ ಸ್ವಾಮಿ. ಅಯ್ಯ ಸ್ವಾಮಿ, ಏನಯ್ಯ ಮಾಡು ಏನಯ್ಯ ಮಾಡು ಯಾವ
ಸ್ವಾಮಿ, ಈ ರೀತಿ ಸಾರಿಕೊಂಡು ಬರಲು ಕಾರಣವೇನು ಅದನ್ನು ತಿಳಿಸುವಂತಾಗ. ಸ್ವಾಮಿ, ನಾನು ಪೂರ್ವ ಪರದೇಶಿ. ನನಗೆ ಹೊಟ್ಟೆಗೆ ಊಟ ಇಲ್ಲದೆ ಈ ನನ್ನ ತಂಗಿಯನ್ನು ಮಾರುತ್ತಿದ್ದೇನೆ. ಯಾರಾದರೂ ಬಂದು ನೀವು ಕೊಂಡುಕೊಳ್ಳಿರಿ ಸ್ವಾಮಿ. ಅಯ್ಯ, ಈಗೆಗೆ ಬೆಲೆ ಎಷ್ಟಯ್ಯ? ಸ್ವಾಮಿ, 12 ವರವನ್ನು ಕೊಟ್ಟರೆ ನನ್ನ ತಂಗಿಯನ್ನು ಮಾರುವೆನು ಸ್ವಾಮಿ. ಅಯ್ಯ, 3 ವರಗಳನ್ನು ಕೊಡುತ್ತೇನೆ. ಕೊಡುವುದಾದರೆ ಕೊಡು, ಇಲ್ಲವಾದರೆ ಕರೆದುಕೊಂಡು ಹೋಗಬಹುದು. ಅಣ್ಣ, ಮನುಷ್ಯನಿಗೆ ಆಸೆ ಎಂಬುದು ಯಮಪಾಶವಲ್ಲವೇ? ಅದರಂತೆ ಪೂಜ್ಯರು ಕೊಡುವ 3 ವರಹಗಳಿಗೆ ನನ್ನನ್ನು ಕುಮಾರನನ್ನು ಮಾರಿ ನಿಮ್ಮ ಋಣ ತೀರಿಸಿಕೊಳ್ಳುವುದಾಗಿ ಅಣ್ಣ. ಆಗಬಹುದು ತಾಯಿ. ಪೂಜ್ಯರೇ, ಕೊಡೋರಾಗಿ. ಅಮ್ಮ, 1 2 3 ಅಣ್ಣ, ಸ್ವೀಕರಿಸಿ. ಅಣ್ಣ, ನಾವಿನ್ನು ಪೂಜ್ಯರ ಮನೆಗೆ ಹೋಗಿ ಬರುವುದು. ನಮ್ಮನ್ನು ಆಶೀರ್ವದಿಸುವರಾಗಿ ಅಣ್ಣ. ತಂಗಿ ಹೋಗಿ ಬರುವೆಯ ತಂಗಿ, ತಂಗಿ ಹೋಗಿ ಬರುವೆಯ, ಹೋಗಿ ನೀಗೆ ನನ್ನ ಋಣವು ತಂಗಿ, ಹೋಗಿ ನೀಗೆ ನನ್ನ ಋಣವು ತೀರಿಸುವೆಯ ತಂಗಿ ನೀನು, ತೀರಿಸುವೆಯ ತಂಗಿ ನೀನು ತಂಗಿ. ಹೋಗಿ ಬರುವೆಯ ತಂಗಿ, ತಂಗಿ. ಅಮ್ಮ, ಅಮ್ಮ, ಇಂದಿಗೆ ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಕಳೆದುಕೊಂಡಂತಾಯ್ತು. ಹಾಗೆಲ್ಲ ಮಾತನಾಡಬೇಡ ಅಣ್ಣ. ಈ ಮಗುವನ್ನು ತೊರೆದು ಜೀವಿಸುವುದು ಬಗೆ ಹೇಗೆ? ಕುಮಾರ, ಕಂದ, ನಮ್ಮನ್ನು ಬಿಟ್ಟು ಹೋಗುವೆ ಕಂದ. ಅಮ್ಮ, ನೀವು ದುಃಖಿಸಬೇಡಿರಿ, ನಾನಿಂದು ಬರುತ್ತೇವೆ. ಎಲ್ಲಿ ಪರ ಸ್ತ್ರೀಯನ್ನು ತೆಗೆದುಕೊಂಡು ಪರವಿಗೆ ಮಾಡಿದಂತಾಯ್ತಲ್ಲ. ನಡೆ ಹೋಗೋಣ. ನಡೀರಿ. ಟೀ ಕುಡಿತೇನೆ, ಟೀ ಮುಂದೆ ಟೀ ತಿಂತಾವನಂತೆ. ಟೀ ತಿನ್ನೋದಿಲ್ಲ ನೋಡಿದ್ದೀರಾ? ಇಲ್ಲ. ಬಾರ ಬೇಗ ಹೋಗಿ ತಡೆಯಪ್ಪ, ದೋಸೆ ಕುಡಿತೇನೆ ತಡೆಯಪ್ಪ. ನೋಡ್ರಿ, ನೋಡಿ ಟೀನ ಕುಡಿ ತಿಂತಾನಂತೆ, ದೋಸೆನ ಕುಡಿತಾನಂತೆ. ಇಂತ ನನ್ನ ಮಗನ ಕರ್ಕೊಂಡು ಹೆಂಗ್ರಿ ಮಾಡ್ಲಿ ನಾನು? ಬಾರ ಬೇಗ ಬಾರೋ. ತಡೆಯಪ್ಪ, ಮಗ ನೋಡ್ತೀನಿ ತಡೆಯಪ್ಪ. ಈಸ್ಕಡ್ರಿ ಈಗ. ಸೊನ್ನೆ, ನಿನ್ನ ಹೆಸರು ಗೊತ್ತಿಲ್ಲ, ಮಗ ಇವಾಗ ತೊಳಿತಾರಂತೆ. ಇವಾಗ ಯಾರೋ ಮಧ್ಯ ಮಗ ತೊಳಿತಾರೇನ್ರಿ? ನೋಡಿ ಎಂತ ನನ್ ಮಗ ಅವನೇ. ಹಾ ಸರಿ ಬಾರೋ. ತಡೆಯಪ್ಪ, ಹುಚ್ಚರಿ 3 ರಾಮ ಹಾಕ್ಯಾಗೆ. 3 ರಾಮ ಅವನಿಗೆ ಕಂಡು ನನ್ಗೂ ಇರ್ತಾನೆ ಈಗ. ತಡೆ ನಿನ್ಗೆ ರೆಡ್ ಒಂದು ಬಿಡಿದು ಅಕ್ಕಿ ಮದ್ದಿಗೆ. ಬೇಗ ಬಾರೋ. ಹಾ, ಆಮೇಲೆ ಗಾಳಿ ಬಟ್ಟವ ಶಿವ ಶಿವ ಶಂಕರ ತಿನ್ನಲೆ ಕಲೆ ಪೊಳೆಯ. ಆಮೇಲೆ ಗಾಳಿ ಬಟ್ಟವ
ಶಿವ ಶಿವ ಶಂಕರ ತಿನ್ನಲೆ ಕಡ್ಲೆ ಗೋರೆಯ ನಮ್ಮಪ್ಪ ಪರಮೇಶ್ವರ ನಮ್ಮಮ್ಮ ಪಾರ್ವತಿಯೋ ನಮ್ಮಪ್ಪ ಪರಮೇಶ್ವರ ನಮ್ಮಮ್ಮ ಪಾರ್ವತಿಯೋ ಆಗಲೇ ಗಾಳಿ ಪಂಡವ ಶಿವ ಶಿವ ಶಂಕರ ತಿನ್ನಲೆ ಕಡ್ಲೆ ಗೋರೆಯ ಏನಪ್ಪ ಕರ್ದಿದ್ದು ಹಾ ಹೇಳಪ್ಪ 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 ಹಾ ಹೇಳಪ್ಪ ಹಾ ಈಗ ನಮ್ಮ ಮನೆಗೆ ಹಾ ಜಾಸ್ತಿ ಕರ್ಕೊಂಡ್ ದೋಸೆ ಕೊಡಬಲ್ಲಿ ಹೊಟ್ಟೆ ಬಿಡಪ್ಪ ಹೇಳಪ್ಪ ಹೇಳಪ್ಪ ಹಾ ಜಾಸ್ತಿ ದೋಸೆ ಹಾ ಹಾ ಜಾಸ್ತಿ ಕರ್ಕೊಂಡ್ ಬಂದಿ ಕಣೋ ದೋಸೆನಾ ಕೇಳಿದವ್ರು ಹೆಂಗ್ ಮಾಡೋದು ಮೆಚ್ಚ ಯಾರು ಮಾಡಿದ ಕಾಣೆ ಮಾಡಿದೆ ಹೋಲಿ ಬರೋ ಹಾ ಜಾಸ್ತಿ ಕರ್ಕೊಂಡ್ ಬಂದಿ ಜಾಸ್ತಿನ ಓ ದಾಸಿ ಕರ್ಕೊಂಡ್ ಬಂದಿದ್ಯಾ ಯಾಕೆ ನಮ್ಮವ್ವ ಸಾಕಾಯ್ತಿಲ್ವೇ ಹಾ ಹೇಳಿದ್ಲು ಹಾ ನನಗೆ ಹುಷಾರಿಲ್ಲ ಹಾ ನನ್ ಕೈ ಕಾಲು ಬಿದ್ದೋಗ್ಬಿಟ್ಟವೆ ಹಾ ನನ್ ಮನೆ ಕೆಲಸಗಾರನ ಕರ್ಕೊಂಡ್ ಬಂದೆ ಬಾರಿ ಕಿಲ್ಲದೆ ನೀನು ಇಷ್ಟುದ್ದ ಇದ್ರು ಇಷ್ಟುದ್ದ ಮಾಡಿ ಇಟ್ಟಿದೀನಾ ನೀನ್ ಎಂತ ಕಿಲಾಡ ನಂಗೆ ಗೊತ್ತಿಲ್ವಾ ಬಾ ಬಾ ಹಾ ಎಲ್ಲಾರ ಇಲ್ಲಿ ನಂದು ಹೇಳಿದ್ಕೆ ಕರ್ಕೊಂಡ್ ಬಂದಿದ್ದ ಜಾಸ್ತಿನ ಎಲ್ಲಯ್ಯ ಉಣ್ಣಕ್ಕೆ ಹೆಂಗ್ ಮಾಡಿದೀಯಾ ಹಾ ಹಾ ಆಯ್ತಪ್ಪ ದಾಸಿ ಉಣ್ಣಕ್ಕೆ ಮಾಡ್ತೀಯ ಹಾ ಅಲ್ಲೊಂದ್ ಐತಲ್ಲ ಪಕ್ಕದಲ್ಲಿ ಅದೇ ಅರ್ಥ ಅಂತಾರೆ ಹಾ ಹಾ ಕರಿ ಜೊತೆ ಇರ್ತದೆ ಹಾ ಸರಿನಾ ಹಾ ಕರ ಹಸ ಎರಡು ಒಂದೇ ಇರ್ತವೆ ಹೊಸ ಕರ ಬೇರೆ ಮಾಡಕ್ಕಾಗ್ತದೆ ನಾನೀಗ ಕರ ಬೇಕಾಗಿಲ್ಲಪ್ಪ ಹಾ ಬೇರೆ ಮಾಡಕ್ಕಾಗ್ತದೆ ಬೇರೆ ಒಯ್ಲ್ ಬಿಟ್ಟಿಲ್ರಿ ಹೇಳ್ಬಿಟ್ಟಿದ್ದೀನಿ ಊರ್ ತುಂಬಾ ಮೇಕೆ ಮಾಡಿ ಬಿಟ್ಟಿದೆಯಲ್ಲ ಮೇಕಪ್ ಬಂದ್ರೆ ಮನೆಗೆ ಬಂದಿಯಲ್ಲ ಎಲ್ ಮನೆ ಬರ್ತೀನಿ ಹಾ ಈಗ ಬಾಯ್ಲಿ ಹಾ ತಾಯಿ ಮಗನ ಬೇರೆ ಮಾಡೋದು ಬೇಡ ಅದು ನನಗ್ ಪಾಪ ಹೋಗಿ ಮುಗಿ ತಾಯಿ ಜೊತೆ ಸ್ವಲ್ಪ ಏನೋ ತಿನ್ಕೊಂಡು ಇಟ್ಕೊಂಡ್ಬಿಡ ಇಲ್ಲಪ್ಪ ನನಗೆ ಬಿಲ್ಕುಲ್ ಇಲ್ಲ ನಂಗೆ ಇಷ್ಟ ಇಲ್ಲ ಅಲ್ಲ ಹೌದು ಅಂತ ನೀವು ಹೇಳ್ಬಿಟ್ರಲ್ಲ ಮೇಷ್ಟ್ರೆ ಈಗ ತಾಯಿ ಮಗನ ಬೇರೆ ಮಾಡಕ್ಕಾಗ್ತದೆ ಅಂದ್ರೆ ಈ ನನ್ ಮಗಂದ ಕಿವ್ ನನ್ ಮಗನ್ ಗೊತ್ತಾಗಲ್ಲ ಏನ್ ಮಾಡೋಣ ಈಗ ಅಪ್ಪ ಮೇಷ್ಟ್ರೆ ನೀವೇ ನೀನು ದಾಸಿ ಕರ್ಕೊಬರ ಬದ್ಲ ನಾ ಇಷ್ಟುದ್ದ ಬೆಳೆದ್ ನಿಂತಿದ್ದೀನ ನೀನ್ ಗೊತ್ತಾಗಿಲ್ವಾ ಏನು ಗೊತ್ತಾಗಿಲ್ಲ ಏನು ಅಂತ ನೀನ್ ಮಾತ್ರ ಮಾಡ್ಬಿಟ್ಟು ಇಷ್ಟುದ್ದ ಮಾಡಿ ನಿಲ್ಸಿದ್ಯಾ ನನಗ್ ಮಾಡ್ಬೇಕಂತ ಗ್ಯಾನಿ ನಿಂಗೆ ಮದ್ವೆಯ ಮಾಡಬಿಡು ಮಾಡು ಮಾಡಬಿಡು ದಾಸಿ ಕರ್ಕೊಂಡ್ ಸಂಘ ಹೇಳ್ತಿದ್ಯಾ ದಾಸಿ ಕರ್ಕೊಂಡ್ ಬಂದಿರೋದು ನಮ್ಮ ಮನೆ ಕೆಲ್ಸಕ್ಕೆ ಅಲ್ಲಪ್ಪ ದಾಸಿ ಕರ್ಕೊಂಡ್ ಬದ್ಲು ನನ್ಗೆ ಮದ್ವೆ ಮಾಡಿದ್ರೆ ಮನೆ ಕೆಲ್ಸ ಆಗೋದು ನನ್ ಕೆಲ್ಸ ಆಗೋದು ಹಂಗಾರೆ ಸರಿ ಬಿಡು ಹುಡುಗಿಯರ್ ಮನೆಗೆ ಹುಡುಗಿ ನೋಡ್ಕೊಂಡ್ ಬರ್ತೀನಿ ಹಾ ಮಾಸ್ಟರ್ ಜಾಸ್ತಿ ಆಯ್ತು ಅಲ್ವಾ ಓವರ್ ಆಯ್ತು ಹಾ ಈಗ ದಾಸಿ ಕರ್ಕೊಂಡ್ ಬಂದಿದ್ದೀನಿ ಹಾ ಕರಿತೀನಿ ದಾಸಿ ಬರೋ ಮೇಲೆ ಪೂಜ್ಯರೇ ಈಗ ಈ ನನ್ ಮಗ ಬೇಡ ಅಂತಾನೆ ನೀನ್ ಒಬ್ಳೆ ಬರ್ಬೇಕು ಅಂತ ಹೇಳ್ತಾವನೆ ನಿನ್ ಮಗನ ಎಲ್ಲಾರ ಕೊಟ್ಬಿಟ್ಟು ನೀನ್ ಬಾರಮ್ಮ ಪೂಜ್ಯರೇ ಈ ನನ್ನ ಕುಮಾರನು ಹುಟ್ಟಿದಾಗಿಂದಲೂ ನನ್ನ ನೊಂದರಗಳಿಗೆ ಸಹ ಬಿಟ್ಟಿದ್ದವನಲ್ಲ. ಪೂಜ್ಯರೇ, ನೀವು ನನಗೆ ಕೊಡುವ ಅನ್ನದಲ್ಲಿ ಸ್ವಲ್ಪ ಅನ್ನವನ್ನು ಕೊಟ್ಟು ನನ್ನ ಕುಮಾರ ನಿಲ್ಲಿಸಿಕೊಳ್ಳುವೆನು. ದಯಮಾಡಿ ಕರುಣೆ ತೋರಿ.
ಅಯ್ಯ ನನ್ನ ಹೊಡೆಯಬೇಡಿರಿ. ಅಮ್ಮ 1 ಗಂಟೆ ಅವಧಿಲಿ ಅರ್ಧ ಗಂಟೆ ಅವಧಿ ಕೊಡ್ತೀನಿ. ಅದ್ರಲ್ಲಿ ನಮ್ಮನೆ ಕಸ ಹೊತ್ಕೊಂಡು ಆ ಮಗನ ಕರ್ಕೊಂಡು ಆ ಮಗನ ಜೊತೆ ಕಸ ಜೊತೆ 2 ಬಿಸಾಕ್ಬಿಟ್ಟು ಜಲ್ದಿ ಬರೋಲ್ಲ ನೋಡಿ. ನೋಡಿದೆ ಮಗನೇ, ನಾವು ಯಾವ ಜನ್ಮದಲ್ಲಿ ಯಾವ ತಾಯಿ ಮಕ್ಕಳನ್ನು ಅಗಲಿಸಿದ್ದೆವೋ ಈ ಜನ್ಮದಲ್ಲಿ ನನ್ನಿಂದ ನೀನು ದೂರ ಆಗಬೇಕೆ ಕಂದ. ಸರಿದೇವ, ನಾವು ನಿನಗೆ ಮಾಡಿದ ಅಪರಾಧವಾದ್ರೆ ಹೇಳ್ತಂದೆ. ಪರಮಾತ್ಮ, ನಾವು ಜೀವನದಲ್ಲಿ ಬಯಸುವುದೇ ಒಂದು, ನಡೆಯುವುದೋ ಬೇರೊಂದು. ಬಯಸುವುದೋ ತಂತ್ರವನೀಗ ತರಣನ ಮಾರಿತು ಬೇಗ
ರಚಿಸಿದಂತೆ ಈಗ ಕರಣನ ಮಾಡಿತು ಬೇಗ ವಚನದ ಬಗೆದು ನಡಿಯನ್ನು ಮಾಡಿ ವಚನದ ಬಗೆದು ನಡಿಯನ್ನು ಮಾಡಿ ವಚನಡಿವಾಳನ ಸೃಷ್ಟಿತನ ವಚನಡಿವಾಳನ ಸೃಷ್ಟಿತನ ವಚನಡಿವಾಳನ ಸೃಷ್ಟಿತನ ಇದೀಗ ಲೆಕ್ಕ ಸಮಯ. ಆ ನೀಚನಾದ ಸತ್ಯವ್ರತನ ಮಡದಿಯು ಚಂದ್ರಾಸಿ ತನ್ನ ಮಗನನ್ನು ಮಾರಲು ಈ ದಾರಿಯಲ್ಲಿ ಬರುತ್ತಿರುವುದು. ನೈಗಣ್ಣ ಮಾಯೆಯಿಂದ ಒಬ್ಬ ತಿಮ್ಮಯ್ಯ ಶಕ್ತಿಯನ್ನು ನಿರ್ಮಿಸಿ ಆ ಹುಡುಗನನ್ನು ಕತ್ತೆ ಕಾಯುವಂತೆ ಮಾಡುವೆನು. ವಿರೋಧಿಗಳು ಅದಾರಿತರು ತರಾತರದು ನಾಯ್ತೆ ವಿರೋಧಿಗಳು ಅದಾರಿತರು ತರಾತರದು ನಾಯ್ತೆ ತರಾತರದು ನಾಯ್ತೆ ತರಾತರದು ನಾಯ್ತೆ ತಿರುಗಿ ಬರವ ಮನವ ಕೇಳು ಕಳೆದು ತರದು ನಾಯ್ತೆ ಕಳೆದು ತರದು ನಾಯ್ತೆ ವಿರೋಧಿಗಳು ಅದಾರಿತರು ತರಾತರದು ನಾಯ್ತೆ ತರಾತರದು ನಾಯ್ತೆ ತರಾತರದು ನಾಯ್ತೆ ಅಂದ್ರೆ ಜನತೆ ಸ್ವಚ್ಛತಾಂಗ ಇದನ್ನಕ್ಷಾರ 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 ಮಾಡಬಡ್ಡಿ ಮಗನಲ್ಲ ಅಕ್ಷ ಅಂದ್ರೆ ಜನತೆ ಸ್ವಚ್ಛತಾಂಗ ಇದನ್ನಕ್ಷಾರ 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 ಮಾಡಬಡ್ಡಿ ಮಗನಲ್ಲ ಕಟ್ಟೆಗಳು ಒತ್ತ ಬಟ್ಟೆಯ ತಂದಿ ವರ್ಧೆಯಾಗಿ ಮಾಡಿಕೊಡ ಪುರುಷ ಕಾಂಡ ಇದನ್ನಕ್ಷಾರ 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 ಮಾಡಬಡ್ಡಿ ಮಗನ್ಯಾರ ಜನತೆ ಸತ್ಯಕಾಂಡ ಇದನ್ನಕ್ಷಾರ 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 ಮಾಡಬಡ್ಡಿ ಮಗನ್ಯಾರ ನಿತ್ಯಾಲು ಒತ್ತ ಬಟ್ಟೆಗಳು ಹೊಸೆಯಾಗಿ ಮಾಡಿಕೊಡ ಪುರುಷ ಕಾಂಡ ಇದನ್ನಕ್ಷಾರ 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 ಮಾಡಬಡ್ಡಿ ಮಗನೇ ಅಲ್ಲ ಅಂದ್ರೆ ಸಾಂದ್ರ ಜನಕ್ಕೆ ಕೊಟ್ಟು ಇದನ್ನಕ್ಷಾರ 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 ಮಾಡಬಡ್ಡಿ ಅಲ್ಲ ಸಾಕಪ್ಪ ಸಾಕು ಈ ಮಡವಾಡ್ರೆ ಚಾಕ್ರಿ ಸಾಕು ಆಳಾದಿ ಸಂಕ್ರಾಂತಿ ಬೆವರ ಬಂದದೆ ಅಡ್ನಾಮದರ್ಗ ಅಡ್ನಾಮ ಉದ್ನಾಮದರ್ ಉದ್ನಾಮ ಗೂಟ್ನಾಮದರ್ ಗೂಟ್ನಾಮ ಚಿಕ್ಕಿ ಬಟ್ಟು ಅದೆಲ್ಲ ಇರ್ಲಿ ಬುದಿ ಅಗಸ ಅನ್ಲಿ ಬೇಜಾರಿಲ್ಲ ಡೋಬಿ ಅನ್ಲಿ ಬೇಜಾರಿಲ್ಲ ಹೀರೋ ಮಡವಾಡಿಯಲ್ಲಿ ಬೇಜಾರ ಬಿಡಿ ಈ ಬೇಲಿನ ಇರ್ಬೇಕು ಬುದ್ಧಿ ಒಂದಕ್ಕೆ ತಾನೇ ಬುದ್ಧಿ ಅಬ್ಬೇಟಿನ ನೆತ್ತಿ ಸುಳಿ ಹೊಡೆದು ಬಿಡಿ ಹಾ ಅದಿರ್ಲಿ ಬುದ್ಧಿ ಆರಿಸಿಲ್ವ ಒಂದೇ ಅಕ್ಷರ ಬುದ್ಧಿ ಗಾನ್ನತಕ್ಕೆ ರಾಸ ಹೇಳ್ಬಿಡ್ರೆ ಆರಸ ಅದೇ ರಾಸ ಹೇಳ್ಬಿಟ್ರೆ ಆಗಾಸ ಅದಿರ್ಲಿ ಬುದ್ಧಿ ಮೈಸೂರು ಮಾರ ಹಲಸಿನ ಬಟ್ಟೆನ ಒಂದು ಗಳಿಗೆ ಯಾರು ಬುದ್ಧಿ ಹಾಕೊಂಡು ಸೋಕಿ ಮಾಡ್ತೀವಿ ಏನ್ ಮಾಡೋಣ ಬುದ್ಧಿ ಹಾಳಾದು ಈ ಎಸ್ಐ ಕೆಲ್ಸಕ್ಕೆ ಹೋಯ್ದ ನಾಗಣ್ಣ ಅಂತ ಅವನ ಮನಕ್ಕಾದ ಹೋಗ ಅವನ ಮಗಳ ಮನೆಗೆ ಮಗಳು ಹೆಣ್ಣಾಗಿದ್ಲು ಅಂತ ಬಟ್ಟೆ ಅಂತ ಕೊಡಿಸಿದೆ ಬುದ್ಧಿ ಅವನ ಮನಕ್ಕಾದ ಮಾಡ್ಬುದ್ಧಿ ಈ ಎಸ್ ಹೋಗಿ ಕೆಲಸ ಮಾಡ್ತಾನೆ ಪ್ಲಂಬಿಂಗ್ ಕೆಲಸನ ಬುದ್ಧಿ ತಿಕ್ಕಿ ಹಿಂಗ ಮಾಡಿರ್ತೀವಿ ಬುದ್ಧಿ ನಾನು ಇನ್ನೇನ್ ಮಾಡೋಣ ಕಾಣಂಗಿಲ್ಲ ಗೂಡಂಗಿಲ್ಲ ನಾಯಿ ಬೊಗಳಂಗಿಲ್ಲ 5 ಗಂಟೆ ರಾತ್ರಿಗೆ ಎದ್ದೇಳ್ಬೇಕು ಬಾಣಿ ಎತ್ಕೊಬೇಕು ಉಪ್ಪೆ ಕಾಯಿಸ್ಬೇಕು ಚೋಳ ಮಣ್ಣು ಕಿತ್ತರು ಕಲ್ಲಿಗೆ 3 ರೇಟು ನೀರಿಗೆ ರಾಟಾಕಿ ರಪ್ಪನ್ ಕೊಡ್ರು ಅವನ ಮಾನಕ್ಕಾದಾಗ ನಾಗಣ್ಣ ಅರ್ರಿ ಕೊಡ ಅದಿರ್ಲಿ ಬುದ್ಧಿ ಈ ನಮ್ಮ ಕ್ಯಾಸೆ ಮಾಸ್ಟ್ರು ಯಾಕೆ ಹೇಳ್ತೀಯ
ಅವ್ರ ಮನೇಲಿ ಅವ್ರ ಅವ್ವ ತೀರೋಗಿಲ್ಲಂತೆ. ಎಷ್ಟುದ್ದ 9 ದಿವಸ, ಸತ್ತುದ್ದ 11 ದಿವಸ ಅಂತ. ಅದಿರ್ಲಿ, ಆ ಸೋಲ್ಡ್ ಕೊಟ್ಟಿದೆ ಆ ಪುಣ್ಯಾತ್ಮ ಈ ಕುರುಕ್ಷೇತ್ರ ನಾಟಕಕ್ಕೆ, ಶತುರಥ ನಾಟಕಕ್ಕೆ, ನಲದಂಡ ನಾಟಕಕ್ಕೆ, ರಾಜ ವಿಕ್ರಮನ್ಗೆ, ಆಮೇಲೆ ಸಂಪೂರ್ಣ ರಾಮಾಯಣಗೆಲ್ಲ ಬಾರಿಸಿ ಆವೋ ಏನು ನೋಡಿ ಸಾಕಾಗಿ ಬುದ್ಧಿ ಕೊಟ್ಟವ್ ನೋಡ ಬುದ್ಧಿ. ಇದನ್ನ ವಾಗದಿ ಮಾಡ್ಕೊಟ್ರು ಏನ ಮಾಡ್ಕೊಡ್ಬಿಡಿ, ಐರನ್ನ ತಪ್ಪಿಕೊಬಿಡ್ರಿ ಬುದ್ಧಿ. ಹಿಂಗ್ ಮಾಡ್ಕೊಟ್ರು ಅವ್ನ ಮನ್ಕಾದಾಗ ಅಡ್ದಿನೇ ಕೊಡಲ್ಲ. ಅಷ್ಟ ಆಯ್ತಾ ಬುದ್ಧಿ. ಈ ಈರಣ್ಣ ಮಾಸ್ಟ್ರು ಮನೆ ಒಯ್ಕೆ ಅವ್ರ ಅಪ್ಪ ಹೊರಗೋಗಿದ ಬುದ್ಧಿ. ಅವ್ರ ಅಪ್ಪಂದಿನ ಕಂಬ್ಳಿ ಅವ್ರ ಮನಕ ಹೋಗ ಅವನ ಹೆಂಗ್ ಸೀರಿ ಬುದ್ಧಿಗಟ್ಟಿ ಇದ್ದಂಗ ಅವನ ಬುದ್ಧಿ ನೋಡಿ ಬುದ್ಧಿ. ಹಿಂಗದೇ ನೋಡಿ ಬುದ್ಧಿ. ಎಲ್ಲ ಇಡೀ ಬೆಂಗಳೂರೇ ಕಂಡ್ರೆ ಎಷ್ಟು ಅಂತ ನಾನು ನಿರ್ಮಾಪ ರಾಷ್ಟ್ರ ಎಲ್ಲ ಹಾಕೋದ್ರು ಕರೆ ಹೋಗ್ಲಿಲ್ಲ. ಅದಿರ್ಲಿ ಇರೋನೇನ್ರೆ ಅರ್ಜಿ ಕೊಡೋದಮ್ಮ, ಉಗಾದಿ ಹಬ್ಬ ಹತ್ರ ಬತ್ತು ಕೊಡ್ತೀನಿ ಕಡೆಯ ಅಂತಾರೆ. ಈರಣ್ಣ ಮಾಸ್ಟರ್ ಕೇಳ್ರಿ, ಯೋ ಸ್ವಾಮಿ ಮೊಡವಾಡ್ರ ಉದ್ಯೋಗ ಅರ್ಜಿ ಮಡಿಕೆ ಬರ್ಕಂಡ್ರಿ ಕೊಡ್ರಿ ವರೇನ ಅರ್ಜಿನ ಅಂದ್ರೆ ಅವ್ರ ಮನ್ಕಾದಾಗ ಕೊಡಲ್ಲ. ಅದಿರ್ಲಿ ಆಯ್ತು ಕೊಡ್ತೀವಿ ಅಂತ ಕರ್ಸ್ರಿ ಅಂದ್ರು. ಬರ್ರು ಇನ್ ಯಾಕದ ಉಳಿತು ಏನ ಮಾಡ್ಗಲ್ರಾಗಿನ ಅತ್ತಾಗಿತ್ತ ನೋಡ್ದೆ. ನಾಗ ಇನ್ನು ಒಗರ ಕಿತ್ಕೊಂಡೆ, ನಂದೊಂದು ರಂಚೆ ಕಿತ್ ಹಾಕಿದ್ದೆ ನೋಡ್ದೆ. ಅದಿರ್ಲಿ ಬುಡಿ ಆಯ್ತು ಬುಡಿ. ಹೆಂಗ್ಸ್ರಲ್ಲ ತಕ್ತಿರಿ ಕಡೆ, ಗಂಡ್ಸ್ರಲ್ಲ ತಕ್ತಿರಿ ಕಡೆ. ಇರ್ರಿ ಅವ್ರ ಹಸಿ ಕಟ್ಟು ಸ್ವಲ್ಪ ಸುಮ್ಮನಿಲ್ಲ ಬುಡಿ. ಮುದುಕರು 25 ವರ್ಷ ಹುಡುಗರು, 35 ವರ್ಷ ಹುಡುಗರ ಆಗ್ತಿದೆ. ದೊಡ್ಡ ಮುದುಕರು ನನ್ನ ಹೆಂಡ್ರೆ ಹೆಂಗ ಗೊತ್ತಾ, ನಾ ಗಂಡಿಗೂ ಗೊತ್ತು, ಮಾತಿಗೂ ಗೊತ್ತು, ನಮ್ಮ ಹೂವಿನ ಹುಡುಗರಿಗೂ ಗೊತ್ತು. ರಸಗುಲ್ಲ ಜಿಲೇಬಿ ಇದ್ದೆ ನೋಡಿ ಬಸಿ ಕರಿತೀನಿ. ಏ ಲಕ್ಷ್ಮಿ ಬರೇ ಹುಡುಗಿ ಅಯ್ಯೋ ಮೂದೇವಿ, ಇರೋಬರ ಸುಳ್ಳು ಹೇಳ್ತೀಯಲ್ಲ, ಬಾಯ್ ಬಿಟ್ಟೆ ಸುಳ್ಳು ಸುಳ್ಳು ಸುಳ್ಳು. ಏನ್ ಬುದ್ಧಿ ಕಲ್ತಿದ್ಯಾ ನೀನು? ಅಯ್ಯೋ ನನ್ ಚೆನ್ನಾಗಿ ತಿನ್ನೋದನೆ ಇರೋ ಹಲ್ಲು ಉದ್ರೈತವೆ ನಿಮ್ಗೆ. ಅಲ್ಲೆಲ್ಲ ಉದ್ದೇಶ ಅಲ್ಲ ಕಣೆ. ಇನ್ನೇನು ಮಾಡ್ಬೇಕು? ಅಲ್ಲ ಕಣೆ, ನಾವು ಜಾತಿ ಮುಡುವಾಳ್ ಸೆಟ್ಟು. ಅದಕ್ಕೆ ಏನ್ ಮಾಡ್ಲಿ ನಾನು? ಈಗಲೇ ನಮ್ ತಂದೆ ತಿಳಿಸಿಲ್ಲ. ಅಲ್ಲ ಕಣೆ, ಊರೊಳಗೆ ಆಲೂಗೆಡ್ಡೆ ಹಾಕ್ತವ್ರು, ಯಾರು? ಬಾಳೆಕಾಯಿ ಹಾಕ್ತವ್ರು, ಗೊಜ್ಜು ತಿನ್ಬೇಕು, ನೀರ ಬಾಡು, ಬೇಯ್ದಿರ ಬಾಡು, ಕೂಡ್ ಸಾರು ತಿಂದಿರೋ ವಂಶ ಒಂದು. ಯಾವ ವಂಶ? ಕೂಡ್ ಸಾರು ತಿಂದಿರೋ ವಂಶ. ಊರ್ ಸಾರ್ ತಿಂದಿರೋ ವಂಶ. ಅದಕ್ಕೆ ಬರೇ ಸುಳ್ಳೇ ಹೇಳ್ತೀಯ ನಿನಗೆ. ಮಡುವಾರು ಸುಳ್ಳು ಹೇಳ್ತಿರ್ತಾನೆ. ಅಯ್ಯೋ ಮಾನ್ಗೆಟ್ಟವನೇ, ಮಾನ ಮರ್ಯಾದೆ ಮೂರು ನಾನೇನೋ ಮಾನ್ಗೆಟ್ಟೆ, ನೀನ್ ನನಗಿನ್ನ ದೊಡ್ಡ ಮಾನ್ಗೆಟ್ಟೆ ಕಣೆ. ಬಾಯಿಲಿ ನಾನು ಕಡ್ಕೋಬೇಕಾರೆ ಅಕ್ಕ ಅಂದೆ, ಆಮೇಲೆ ತಾನೇ ಗೊತ್ತಾಗಿದ್ದು ಅಕ್ಕ ಮುದೇವಿ ಎಂದಿದ್ದು. ಅಗಸಿನ್ಗಿರ ಬೆಲೆ ಅರ್ಸಂಗೆಲ್ಲ ಅದೇ. ಏನೇ ಒಂದು ದೇವ್ರ ತರ್ಲಿ, ಒಂದ್ ಮದ್ವೆ ಮಾಡ್ಲಿ, ಒಂದ್ ನಾಮಕರಣ ಮಾಡ್ಲಿ, ಆಮೇಲೆ ದೇವ್ರ ತರ್ಬೇಕಾದ್ರೆ ನೆರೆ ಮುಡಿ ಹಾಸ್ಬೇಕು, ಆಮೇಲೆ ಸೇವೆ ಮಾಡ್ಬೇಕು. ಒಬ್ಬ ಒಂದು ಹೆಣ್ಮಗ ನೀರು ಇಟ್ಕೊಂಡ್ರೆ ನಮ್ಮನೆ ಬಟ್ಟೆ ಕೊಡ್ಬೇಕು. ನಮ್ಗಿರೋ ಗ್ರೇಡ್ ಯಾರ್ಸನ್ಗೆ ಅದೇ. ಯಾರ್ದು ಇಲ್ಲ, ಇರೋ ಮರ ಕೇಮೆ ಎಲ್ಲ ಮಾಡಿ ಮಾಡಿ ಸೊಂಟ ನೋವು ಬರ್ಸ್ಕೊಂಡ್ ನಿನ್ ಕಟ್ಕೊಂಡೆ ಸೊಂಟ ನೋವು. ನನ್ ಕಟ್ಕೊಂಡು ಈಗ ನಿನ್ ಕೈಲಿ ಆಗಕ್ಕಿಲ್ವಾ? ನನ್ ಕೈಲಿ ಆಗಲ್ಲ. ನೋಡಿ ಈ ವಯ್ಯೋ ಸಣ್ಣಗಿದ್ರು ಮೇಲೂ ತುಳಿತಾನೆ, ಕೆಳಗೂ ಒತ್ತಾನೆ. ನೋಡಿ ಹೆಂಗವನೆ. ಹೌದಾ? ಈರಣ್ಣ ಮಾಸ್ಟರ್ ಊದ್ಗಡ್ಡಿಯಿಂದ ಇದ್ರು ಕೆಳಗೆ ಒತ್ತಾನೆ. ಪರವಾಗಿಲ್ಲ. ನೀನ್ ಹಿಂಗಿದ್ದು ಏನು ಪ್ರಯೋಜನ ಇಲ್ಲ. ಸೊಂಟ ನೋವು ಅದೆಲ್ಲ ಬುದ್ಧಿ. ಇವ್ರ ಅವ್ವ ನೋಡಕ್ಕಂತ ಹೋದೆ, ಇವ್ರವ್ವ 3 ತೊರೆ ಮನೆ ಹೊತ್ಕೊಂಡ ಕಿಶನ್ ಮಗಿ ತಂದು ಎಕ್ಕಾರಿ ಮೂರ ಬಂದು ಹೆಣ್ಣದ ಅಂದ. ಹೂವಪ್ಪ ಅಂದು. ಇವ್ರ ಅಕ್ಕನ್ ತೋರ್ಸಿ ಇವಳು ಕಟ್ಬಿಡ್ಕಣಪ್ಪ. ನಮ್ಮ ಅಕ್ಕನ ವಿಸಿಕ್ ಹೋದ್ರೆ ಏನೇ ಮಾಡ್ತೀಯ? ಬ್ಯಾಡ ಸುಮ್ಮನೆ ನಮ್ಮ ಅಕ್ಕ ಕೆಟ್ಟದಾಗ ಮಾತಾಡ್ಬೇಡ ಅಂತ ಹೇಳಿ ಕಳ್ಸೋಳ. ಅದಕ್ಕೆ ಇವತ್ತು ಬಾಯಿಗೆ ಬೀಗ ಅದಿರ್ಲಿ ಬಿಡಿ. ಹೇಳ ಮಾವ, ಯಾರು ಹೇಳ್ತೀನಿ ಬುದ್ಧಿ. ಇವಳು ಕಟ್ಕೊಂಡ್ ತಕೋ. ಕಟ್ಕೊಂಡಾಗಿಂದ ನನಗೆ ಎಲ್ಲ ಕರ್ಕೊಂಡು ಹೋಗಿದ್ಯಾ? ಅಲ್ಲ ಮಾವ, ಮದ್ವೆ ಆದವ್ರಿಗೆ ಎಲ್ಲೆಲ್ಲ ಕರ್ಕೊಂಡು ಹೋಯ್ತಾರೆ. ಮಡಿಕೇರಿ ಕರ್ಕೊಂಡು ಹೋಯ್ತಾರೆ, ಊಟಿ ಕರ್ಕೊಂಡು ಹೋಯ್ತಾರೆ, ಬೆಂಗಳೂರು ಕರ್ಕೊಂಡು ಹೋಯ್ತಾರೆ. ಈಗ ಇದೆ
ಹೇಳು ಮಾವ. ನಂದು ನಿಂದು ಲಗ್ನ ಆಯ್ತು. ಯಜ್ಞ ಅಲ್ಲ ಅದು ಲಗ್ನ. ಅದೇನು ಹಿಂಗ ಅನ್ಕೊಂಡು ಹಿಂಗ ಅಷ್ಟೇ ಮಾಡಿದ್ರಲ್ಲಿ ಅದೇ ಹೊಸ್ಕೆ ನನಗ ಅವಾಗ್ಲೇ ಮಾಡಿದ್ರು. ಹೊಸ್ಕೆ ಆದ್ಮೇಲೆ ನಿನಗೆ ಕಟ್ಕೊಂಡಿದ್ದಾನು. ಮದ್ವೆ ಹೊಸ್ಕೆನಾ ಕಕ್ಕಮ್ಮ ಇಲ್ಲ ನನ್ನ ಮಗ. ಅವಾಗೊಂದ ಹಾಡಿದಲ್ಲ ಏನು ರಾಗನ ರಾಗನ ಅದನ್ನ ಹಾಡು ಬರ್ಲಿಲ್ವಲ್ಲ ನಿನಗ್ ರೋಗನ. ನನಗ್ ಬಂದ್ರೆ ನೀನ್ ಕಷ್ಟ ಕಣೆ. ಅಯ್ಯಯ್ಯ ಜಗತ್ತ ನೀನ್ ಒಬ್ನೇ ಧ್ವಂಸ. ಹೌದ್ ಕಣೆ. ನೀನಿಲ್ಲ ಅಂದ್ರೆ ಇನ್ನೊಂದ್ ಕಷ್ಟ ಕಣ್ಬಿಡ ನಿಂಗೆ. ಏಕೋ ಅಯ್ಯೋ ಎಂತ ಅಯ್ಯೋ ಜುಮ್ಮಿಂದಿತು ಮನವು ಮೆಚ್ಚಿತು ಕಣ್ಣು. ಏಕೋ ಕಾಣಿದು ಏಕೋ ಕಂಡಿದು ಇಂಥ ಕವಿ ನೋಟ ಸುಖದಾನುಭಾವ. ಎಂತ ಕಾಣ ಭಾವ ನೀನೇ ಎನ್ನ ಪ್ರೇಮ ದೈವ ನೀನೇ. ಕಾಣ ಭಾವ ನೀನೇ ಎನ್ನ ಪ್ರೇಮ ದೈವ ನೀನೇ. ನಿನ್ನ ರೂಪಿಗೆ ಮನವು ಅರಳಿತು. ನಿನ್ನ ರೂಪಿಗೆ ಮನವು ಅರಳಿತು ಅಣ್ಣಾಯಿತು ಪ್ರೇಮ. ಮಾವ ಚಿನ್ನ ಚಳಿ ಐತಿಲ್ವಾ ಮಾವ? ಚಿನ್ನ ದೂರದಲ್ಲೇ ನಿಂತ್ಕಾಗ ಆಯ್ತು ಚಿನ್ನ. ಅಣ್ಣಾಯಿತು ಪ್ರೇಮ. ಏಕೋ ಎಂತ ಸುಮ್ಮನೆ ಮೆಚ್ಚಿತು ಕಣ್ಣು. ಬಿಡೆ ನೀನ್ ಕಟ್ಕೊಂಡಿದ್ಕೋ ಸಾಕಾಯ್ತು. ನಾನು ಮಂಡಿದ್ದಲ್ಲಿ ಬಟ್ಟೆ ಒಳಗೆ ಸಾಕಾಗಿತ್ತು. ಒಳ್ಳೆ ಗಾನನೇ ಆಡ್ರಿ ಮಾವ. ಯಾಕೋ ಇತ್ತೀಚೆಗೆ ನನ್ಗೆ ಇರೇ 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 ಏನ್ ಹಿರೇ ಏನೇ ಹೇಳಿದ್ದೀನು. ಇತ್ತೀಚೆಗೆ ನನ್ಗೆ ಮಾವಿನಕಾಯಿ ತಿನ್ಬೇಕು ಅನಿಸ್ತದೆ. ವಾಂತಿ ಬರಂಗ ಆಯ್ತದೆ. ಹೊಟ್ಟೆ ಎಲ್ಲ ಏನೋ ಒಂಥರ ತೊಳಸ್ತಂಗ ಆಯ್ತದ ಮಾವ. ಯಾಕವ್ವ? ಅದೇ ನನ್ ಕೈಲಿ ಕೆಲ್ಸ ಮಾಡಕ್ಕಾಗಲ್ಲ. ನಂಗೆ ಇದಾಗೈತೆ ಅದ್ ಮಾಡಕ್ ಆಗಿಲ್ಲ. ಇದಾಗೈತೆ ಏನಾಗದೆ? ಮದ್ವೆ ಆದ ಹೆಂಗ್ಸ್ರಿಗೆ ಏನಾಯ್ತದೆ? ಮದುವಾದ ಹೆಂಗಸರಿಗೆ ಏನಾಯ್ತದೆ? ಈಗ ಮದ್ವೆ ಮುಂಚೆನೂ ಆಯ್ತದೆ. ಅದೇನ್ ಹೊಸ ವಿಷಯ ಅಲ್ಲ. ಆದ್ರೆ ನಂಗ್ ಮದ್ವೆ ಆದ್ಮೇಲೆ ಆಗೈತಿ. ಏನಂತಂದು ಬೀಡ್ಸಿ ಬೀಡ್ಸಿ ಹೆಂಗ್ಸ್ರವ್ರೆ ಕೇಳು, ಮದ್ವೆ ಆದ್ಮೇಲೆ ಏನಾಯ್ತದೆ? ಅಜ್ಜಿ ಹಿಂಗಂದ್ರೆ ಹೆಂಗಜ್ಜಿ? ಮಾಡಿರೋನ್ಗೆ ಗೊತ್ತಿಲ್ಲ. ಎಂತ ಕಳ್ಳ ನಮಗ ನೋಡ್ ನನ್ನ ಗಂಡ. ಅಜ್ಜಿ ಹೆಂಗಜ್ಜಿ ಹಿಂಗಂದ್ರೆ? ವಂಶ ಬೆಳೆಯೋದ್ ಬೇಡವ ಮಾವ? ವಂಶ? ನಿನ್ನ ವಂಶ. ನನ್ನ ವಂಶನ? ನಿನ್ನ ವಂಶ. ಅಪ್ಪ ಮಲ್ಲು ಮಾದೇವಿ. ಅಯ್ಯೋ ಇವತ್ತು ಕಡ್ಬಿಟ್ಟೇನವ್ವ ಮಲ್ಲು ಮಾದೇವಿ ಅಂತ ಜಲಾಶಿವನಳ್ಳಿ ದೊಡ್ಡಮ್ಮ. ಇವಳು ಕಟ್ಕೊಂಡು 20 ವರ್ಷ ಆಯ್ತು. ಇವತ್ತು ಒಳ್ಳೇದ್ ಮಾಡಿದಿನ ತಾಯಿ. ತಥಾಸ್ತು ಮಗನೇ. ಆಯ್ತು ತಥಾಸ್ತು. ಅದಕ್ಕೆ ನಮ್ ಕೈಯ ಕೆಲ್ಸ ಮಾಡಕ್ ಆಗಿಲ್ಲ. ಸುಸ್ತಾಯ್ತದಲ್ವಾ? ಮನೆ ಕೆಲ್ಸ ಮಾಡ್ಬೇಕು, ಒಳಗ್ ಮಾಡ್ಬೇಕು, ಹೊರಗ್ ಮಾಡ್ಬೇಕು, ಸುಸ್ತಾಯ್ತದೆ. ಕತ್ತೆ ಕಾಯ್ಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ಬೆಳಬೇಕು, ಅಡಿಗೆ ಮಾಡ್ಬೇಕು. ಹೊಸಿ ಗೇಮೇನಾ? ಹಂಗ ನೀನ್ ಬಾನಿನೂ ಎತ್ಬೇಡ ಚಿನ್ನ. ಎತ್ತಕ್ಕಿಲ್ಲ. ನನ್ ಬಟ್ಟೆ ಗಡ್ಡಿ ಎತ್ಬೇಡ. ಎತ್ತಕ್ಕೆ ಇಲ್ಲ. ನೀನ್ ಆಳು ಕೇಳ್ತಾನೆ. ಆಳು ಅಂದ್ರೆ ನಾವು ಜಾತ್ರೆ ಮಾಡೋಕೆ ಯಾರು ಬರ್ತಾರ? ಆಳು ಯಾಕ್ ಬರಕ್ಕಿಲ್ಲ? ಕಾಸ್ ಕೊಟ್ರೆ 3 ತನ್ನ ಹಾಕ್ರೆ ಯಾವ ಬರಲ್ಲ. ಎಲ್ಲಾರು ಮನೆಗೂ ಬರ್ತಾರೆ. ಕೆಂಪಿರೋ ದಮ್ ಬೇಕಾ? ಎಷ್ಟ್ ವರ್ಷದಂತ ಕೇಳಿ ಕರೆಕ್ಟ್ ಆಗಿ ಹೇಳ್ತೀನಿ ನಾನು. ಎಷ್ಟು ವರ್ಷ ಬೇಕು? ಜಾಸ್ತಿ ಏನ್ ಬೇಡ ನನಗೆ. ಜನ ತಪ್ಪಾಗಿ ತಿಳ್ಕೊತಾರೆ. ಏನ್ ಹುಡುಗಿ ಬಾಯಿ ಬಂದಾಗ ಅಲ್ಲೋಡಲ್ಲ ವಯ್ಯ ಕಣ್ಣು ಮುಚ್ಕೊಂಡು ನಮ್ ಸಂಸಾರ ನೋಡ್ದಂಗ್ ಕೂತವನೆ. ನೋಡಿಲಿ 25 ಮೇಲಿರ್ಲಿ, 35 ಒಳಗಿರ್ಲಿ. ಅಯ್ಯೋ 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 ಅಯ್ಯೋ. ಯಾಕೆ ಇವಳ ಮನೆ ಕೆಲ್ಸಕ್ಕೂ ಆಯ್ತು, ಇವ್ಳ ಕೆಲ್ಸಕ್ಕೂ ಆಯ್ತು. ಏನಪ್ಪ ಗತಿ ನನ್ನ ಮನೆ. ನಂಗೆ ಸುಸ್ತಾರೆ. ಕಾಲು ಬೇಡವಾ? ಅಂದ್ರೆ ಕಾಲು ಬೇಡವಾ? ಕೈ ಎತ್ತದ್ ಬೇಡವಾ? ಏನೇನೋ ಇದೆ ಯಪ್ಪ. ನಮ್ ತಲೆ ಸುತ್ತ ಬಡ್ಕೋಬೇಡ ಕಣೆ. ವಾಂತಿ ಮಾಡಿದ್ರೆ ಎಸಿ ಆಸ್ಪತ್ರೆ. ನಾವೇನು ಎಸಿ ಆಸ್ಪತ್ರೆಗೆ ಮಾಡಕ್ಕೆ ಬಟ್ಟೆ ಒಗಿಯರ್ಗು ಎಸಿ ನಮ್ಗೆ ಕರ್ದೆ ಕೊಟ್ಟಾರ. ಏನ ಕಾರ್ಮಿಕರು ಕಾಡಿದ್ರೆ ESI ಫ್ರೀ, ಮಲ್ಲೇಶ್ವರ ಫ್ರೀ. ನೋಡಿ ನಾಗಣ್ಣ ಅವ್ನು ESI ಕೆಲಸ ಮಾಡಕ್ಕೆ ಅವನ ಹತ್ರ ಹೋಗ್ಬಿಟ್ರೆ ಅವ ಹಿಂಗೆ ವಯಸ್ಸಾಕುತ್ತೈತೆ. ಮೂಲ ಕಳ್ಸ್ಬಿಟ್ಟು ಮುದ್ದೆ ಅವ ಹಿಂಗ್ ಕರ್ಲ ನಾನು. ಅಲ್ಲ ನಮ್ಮ ಹೂವಿನಪ್ಪನ ಬ್ಯಾಡ. ಮೀಸರ್ ನೋಡ್ರೆ ಭಯ ಆಯ್ತದೆ. ಅಲ್ಲ ನಮ್ಮ ಅಯ್ಯಪ್ಪನ ಬ್ಯಾಡ. ಎಲ್ಲಾ ಹುಡುಗರು ಕಳ್ಸು ಅಂದ್ರೆ ಎಲ್ಲ ಈ ಮಾಸ್ಟರ್ನ
ಏನೋ ಇರ್ಲಿ ಹೋಗ್ಲಿ ಅಂತ. ಇಲ್ಲ ನೋಡು ಅಲ್ಲಿ ಕುಂತಾವ್ ನೋಡು, ದುಂಡ್ಗೆ ಕೆಂಪ್ಗೆ ವಿಡಿಯೋ ಮಾಡ್ತಾವ ನೋಡು, ಕೆಂಪ್ಸಟಿ ಕರು. ಬಿಟ್ಟು ಬಾಯ್ ಬಿಟ್ಟಂಗೆ ಅವನೇ, ಬೇಡ ಸುಮ್ಮನೆ. ಸರಿ ಈಗ ಹೋಗಿ ಮಾವ ಕರ್ಕೊಂಬರೋದ್ ಮಾವ. ಕರ್ಕೊಂಬತ್ತಿ ಬಾ ಚಿನ್ನ. ಆಡ್ಬೇಡ ಟೈಮ್ ಆಗೋದು. ಬಾ, ಅದ್ ಯಾರೋ ಒಂದಮ್ಮ ಮಗ ಎತ್ಕೊಂಡ್ ಬರ್ತಾ ಐತೆ, ಅದೇನ್ ಕಷ್ಟ ಸುಖ ಅನ್ನೋದ್ ಕೇಳೋದ್ ಬಿಟ್ಬಿಟ್ಟು ನೀನು ಸೀದಾ ಪಾಣೆಗೆ ಹೋಯ್ತೀಯಪ್ಪ. ಅದೇನ ಅಯ್ಯ ಪುಣ್ಯಾತ್ಮರೇ, ಶಾಂತರಾಗಿ ಪೂಜ್ಯರೇ. ಅಯ್ಯ ಪುಣ್ಯಾತ್ಮರೇ, ಯಾರಾದ್ರೂ ಈ ನನ್ನ ಕಂದನನ್ನು ನಿಮ್ಮ ಮನೆಯಲ್ಲಿ ನಿಲ್ಲಿಸಿಕೊಂಡು ಪುಣ್ಯ ಕಟ್ಟಿಕೊಳ್ಳುವರಾಗಿ. ಅಮ್ಮ, ನೀನು ಯಾರು ತಾಯಿ? ಈ ಪ್ರಪಂಚದಲ್ಲಿ ಕೋಳಿ, ಕುರಿ, ದನವನ್ನು ಮಾರುವುದು, ಶಿಶುಕಂದವನ್ನು ಮಾರುವುದ ತಾಯಿ? ಪೂಜ್ಯರೇ, ನನ್ನ ಕುಮಾರನನ್ನು ನನ್ನ ದಣಿಗಳು ಅವರ ಮನೆಯಲ್ಲಿ ಇರಿಸಿಕೊಳ್ಳದ ಕಾರಣ ಯಾರ ಮನೆಯಲ್ಲಾದ್ರೆ ಇರಿಸಿ ಬರೋಣವೆಂದು ಬಂದಿರೋದು ಪೂಜ್ಯರೇ. ನೋಡಿ ತಾಯಿ, ನಾವು ಜಾತಿಯಲ್ಲಿ ಮಡವಾಳ ಶೆಟ್ರು. ನಿನ್ನ ಮಗನಿಗೆ 3 ಹೊತ್ತು ಊಟವನ್ನು ಕೊಟ್ಟಿ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಕತ್ತೆ ಅಂತ ಹೇಳ್ರಿ. ನಮ್ಗೆ 3 ಹೊತ್ತಿಲ್ಲ, ಏನು 3 ಹೊತ್ತು ನಿನ್ನಂತ ಮಕ್ಳಿಗೆ ಮಗು ಮಕ್ಕ ನನಗೂ ಆಯ್ತಾ ಇಲ್ವಾ ಅಲ್ಲಿ? ಆಯ್ತದೆ, ಆಯ್ತಾಯ್ತು 2 ಹೊತ್ತು ಅಂತ ಹೇಳು, ಕಾಸಿಗೆ ಕೊಡಕ್ಕಿಲ್ಲ ಅಂತ ಹೇಳು. ನೋಡು ತಾಯಿ, ಅವಳು ನನ್ನ ನೆಂಡ್ರ ಮೊದ್ಲೇ ತರ ಇರು. ಅವಳಿಗೆ 3 ಹೊತ್ತು ಊಟವನ್ನು ಕೊಡ್ತೀನಿ, ನಾನು ಹಣವನ್ನು ಕೊಡಲಾರೆ. ಬೇಡ ಪೂಜರೆ, ನನ್ನ ಕುಮಾರನನ್ನು ನಿಮ್ಮ ಮಗನೋಪಾದಿಯಲ್ಲಿ ನೋಡಿಕೊಂಡರಷ್ಟೇ ಸಾಕು. ಕೋಳಿ ಕೂಗ್ತಾಯ್ತಂತೆ, ನಡಿಯಪ್ಪ ಕರ್ಕೊಂಡು. ಆಯ್ತು ನಡಿಯಪ್ಪ. ಇರೇ ತಾಯಿ ಮಗನ ಬೇರೆ ಬಾರ್ಬೇಡ್ಕಂತ ಅಡಿಯೇ ಇರು ಅಂತ ಯಾವ ಹೋಗು ಅಂತ ನಾನು ಏನು ಮಾಡ್ಲಿ? ತಾಯಿ ನೋಡಕ್ಕಂದ, ನಮ್ಮ ಮನೆಯಲ್ಲಿ 2 ಕತ್ತೆಗಳು ಉಂಟು. ಮನೆಗೆ ಹೋಗಿ ಬಟ್ಟೆ ಎತ್ತಿಕೊಂಡು ಬಂದು ಆ ಬಟ್ಟೆಗೆ ಗುರುತೊಂದು ಹಾಕಿದ್ರೆ ಅಷ್ಟೇ ಸಾಕು ಕಂದ. ನಿನಗೆ 3 ಹೊತ್ತು ಊಟವನ್ನು ಕೊಟ್ಟು ಸಾಕು ಕೊಡ್ತೀನಿ ತಾಯಿ, ಕಳಿಸ್ಕೊಡ್ತಾರೆ. ಈ ಪೂಜ್ಯರ ಮನೆಗೆ ಹೋಗಿ ಬರಬೇಕಂದ. ಈ ಪೂಜ್ಯರ ಮನೆಯಲ್ಲಿ ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಸದಾ ಕಾಲವು ಆ ಶ್ರೀಹರಿಯ ಧ್ಯಾನ ಮಾಡು. ಆ ಪರಮಾತ್ಮನು ನಿನ್ನನ್ನು ಕೊರನು ಕಾಪಾಡುವನು. ಹೋಗಿ ಬರ್ಬೇಕಂತ. ಬಮ್ಮ ಹೇಳ್ರಿ. ಚಿನ್ನ, ಕತ್ತೆಕಾಯಿ ಕಾಳು ಕರ್ಕೊಂಡ್ ಆಯ್ತು. ಆಯ್ತು. ಈ ಮಗುಗೆ ಕತ್ತೆಕಾಯಕ್ಕೆ ರಾಮಾಜ ತಗ್ಗಿನಲ್ಲಿ ನಮ್ ಗದ್ದೆ ಕತ್ತೆಕಾಯಿ ಬಿಡ್ತೀನಿ. ನೀನ್ ಹೆಂಗೆ ಅಪರೂಪ ಬಸ್ರಿ ಆಗಿದ್ಯಾ, ನಾನು ನೀನು ಮೈಸೂರು ದಸರಾ ಮಾಡ್ಕೊಂಡಾಗನ ನಡೀರಿ. ಯಾಕೆ ಆಡ್ಬಿಡ್ತೀನಿ ತಾಯಿ ಬಾ. ಬರೇ ಮೈಸೂರು ದಸರಕ್ಕೆ ಕಳ್ಸಿದ್ದಾಯ್ತು. ನಂದು ನಿಂದು ಮೈಸೂರು ದಸರಾ ನೋಡ್ಕೊಂಡು ಬರಂಬಾ. ಚಿನ್ಚಿನ್ಲಿ ಅವ್ರು ಮೈಸೂರ್ಗೋದ ಹಾದಿಯಲ್ಲಿ ರಂಗನಾಥನ ಕೊಡೆ ರಂಗನಾಥನ ಕೊಡಿಯೊಳಗೆ ನನಗೂ ಲೌಡಿ ಶಿಲಾಲಿ ಲೌಡಿ ಮೈಸೂರ್ಗೋದ ನಡೆ ನಡೆ ಪ್ರಗರಿ ಒಳಗೆ ನನಗೂ
ಮೈಸೂರು ಗೋಗನ್ ನಡೆ ಅಯೋಗ್ಯನೆಂದು ತಿಳಿದರು ಸರಿಯೇ ಅಯೋಗ್ಯನೆಂದು ತಿಳಿದರು ಸರಿಯೇ ಭವತಿ ಭಿಕ್ಷಾಂ ದೇಹಿ. ಧಣಿಗಳು ಕೊಟ್ಟಿರುವ ಈ ಅನ್ನ ತಿನ್ನೋಣವೆಂದರೆ ಯಾರೋ ಯಾಚಕರು ಭಿಕ್ಷೆ ಬೇಡುತ್ತಿರವಲ್ಲ ಎಂದು ಇದೇ ಅನ್ನವನ್ನು ಕೊಟ್ಟು ಅವರ ಹಸುವನ್ನು ನೀಗಿಸೋದು. ಸ್ವಾಮಿ, ಇದು ಈ ಅನ್ನವನ್ನು ತಿಂದು ನಿಮ್ಮ ಹಸುವನ್ನು ತೀರಿಸಿಕೊಳ್ಳುವರಾಗಿ. ಅಮ್ಮಂಗೆ ನಾ ಕೊಟ್ಟಿದ್ದು ಸಣ್ಣ ಅದ್ರಲ್ಲಿ ಈ ತಿರ್ಕಿನ ಜೋಗಿಯಲ್ಲಿ ಹಾಕಿದ್ದಾರೆ. ಹೆಂಗ್ ಮಾಡ್ಬೇಕೀಗ ಹೇಳ. ಎಷ್ಟು ಗೊತ್ತಾವಲ್ಲ, ಎಲ್ಲಾರ ಕೂಲಿ ನಾಲಿ ಮಾಡ್ಕೊಂಡು ದುಡ್ಕೊಂತೀನಿ. ಅಮ್ಮನ ಕೈಸ್ಕೊತೀನಿ ನೀನು ಜಾಸ್ತಿ ನಿನ್ ಕೈ ಕೂಲಿ ಮಾಡಕ ಕೈ ಸಿಗ್ತೀನಿ. ಸ್ವಾಮಿ, ನಾನು ಪರದೇಶಿಯು, ನನ್ನ ಹೆಸರು ಗರ್ಭರು. ಹಾಗಾದ್ರೆ ಕೇಳಯ್ಯ.
ಸ್ವಾಮಿ, ನಿಮ್ಮ ತೋಟದಲ್ಲಿ ಯಾರಾದರೂ ಕಳ್ಳತನ ಮಾಡಿದರೆ ಅವರನ್ನು ಕಂಡು ಹಿಡಿದು ಅವರ ಹಸ್ತವನ್ನು ಕಡಿದುಕೊಡುತ್ತೇನೆ. ಅವರು ಸಿಕ್ಕದಿದ್ದರೆ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿಕೊಳ್ಳುವುದು, ತೆಗೆದುಕೊಳ್ಳದೆ ಈ ಕರಾರು ಪತ್ರವನ್ನು ತೆಗೆದುಕೊಳ್ಳಿಸಿ ಕರಾರು ಪತ್ರ. ಏನಪ್ಪ ಕೈ ಕಟ್ ಮಾಡ್ತಿರ್ತಾರೆ? ಅಪ್ಪೋ ಏನೋ ನಿಂಗೆಸ್ಬಿಟ್ಟಲ್ಲ. ಏನು ಏನಾಯ್ತು? ಏನದು ಕೈ ಕಟ್ ಮಾಡ್ತಾರಂತ? ನನ್ ಕೈ ಕಟ್ ಮಾಡ್ತಿದ್ದ ಬರ್ತಾರಪ್ಪ. ಕೈ ಕಟ್ ಮಾಡ್ತೇನೆ ಅಂತ ನಾನು ಓದ್ತೀನಿ. ನಂಗೆ ಗೊತ್ತಾಗಲ್ಲ ಅವನ ಹೆಸರು ಬರ್ತಿರೋದು, ಅವನ ಕೈಲೇ ಓದ್ತೀನಿ. ಬರುವಯ್ಯ ಇದೇನ್ ಬರ್ತೀನಿ ಅಂತ ಇಕ್ಕೊಂಡು ನನ್ ಮುಂದೆ ಹೇಳು, ಓದಿ. ಸ್ವಾಮಿ, ನಿಮ್ಮ ತೋಟದಲ್ಲಿ ಯಾರಾದರೂ ಕಳ್ಳತನವನ್ನು ಮಾಡಿದರೆ ಅವರನ್ನು ಹಿಡಿದು ಅವರ ಹಸ್ತವನ್ನು ಕತ್ತರಿಸಿ ಕೊಡುತ್ತೇನೆ. ನಮ್ಮ ಹಸ್ತನ ನಿನ್ನ ಹಸ್ತನ? ಅವರು ಕಳ್ಳತನ ಮಾಡಿದವರ ಹಸ್ತವನ್ನು ಕತ್ತರಿಸಿಕೊಳ್ಳುತ್ತೇನೆ ಸ್ವಾಮಿ. ಅವರು ಸಿಕ್ಕದಿದ್ದರೆ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಕೊಡುವುದು, ತೆಗೆದುಕೊಳ್ಳದೆ ಈ ಕರಾರು. ಕೇಳೋ, ಏನ್ ಗೊತ್ತಿನ ಹೇಳಿದ್ದು ಅರ್ಥ ಆಯ್ತದೆ. ಗಂಡನ್ ಮಗನ ಅವರು ನಮ್ ತೋಟದಲ್ಲಿ ಕಳ್ತನ ಆದ್ರೆ ಅವ್ರ ಕಳ್ಳರು ಸಿಕ್ಕಿಲ್ಲ ಅಂದ್ರೆ ಅವ್ರ ಕೈಗೆ ಕತ್ತರಿಸಿ ಕೊಡ್ತಾರಂತೆ. ನಿನ್ನಲ್ಲ, ಸರಿನಾ? ಆಯ್ತು ತಗೋ. ಅಯ್ಯ ಗುರುವಯ್ಯ, ಸ್ವಾಮಿ, ಅಯ್ಯ ಗುರುವಯ್ಯ, ಇದೇ ನಮ್ಮ ತೋಟ. ಇಲ್ಲಿ ನೋಡಿರಿ, 2 ಗೊನೆ ಬಾಳೆಹಣ್ಣಿದೆ, ಮಾವಿನಹಣ್ಣಿದೆ, ಹಲಸಣ್ಣಿದೆ. ಇದೆಲ್ಲ ನೀಟಾಗಿ ಕೈ ಕುದ್ರುವಾಗ. ಅದು ನಮ್ಮ ಅಪ್ಪ ಮದುವೆಗೆ ಅಂತ 2 ಜನ ಬಿಟ್ಟು ನಾನು ಬಾರಿ ಹುಷಾರು ನೋಡ್ಕೋಬೇಕು. ನಾನು ಹೋಗಿ ಬರ್ತೀನಿ. ಹಾಗಾಗಲಿ ಸ್ವಾಮಿ. ಕುದುಲೆಯ ನಡೆದು ನೆಲವನ್ನು ಅಗೆದು ನಡೆದು ನೆಲವನ್ನು ಅಗೆದು ಅದವಾಗಿ ಮಣ್ಣನ್ನು ಸಮಗೈಯೋ ಮಡಿವಾಳ ಶೆಟ್ಟರ ಮನೆಯೊಳಗೆ ಮಡಿವಾಳ ಶೆಟ್ಟರ ಮನೆಯೊಳಗೆ ಮಡಿವಾಳ ಶೆಟ್ಟರ ಮನೆಯೊಳಗೆ ಪರಿಪರಿ ಕಷ್ಟವ ಪಡೆದಿದೆ ನಾನು ಸೂರ್ಯಕುಮಾರ ನೀಚನಾದ ಭ್ರಷ್ಟನಾದ ಮಗನು ಚತುರನು ರಾಮ ಜೋಯಿಸರ ತೋಟದ ತಗ್ಗಿನಲ್ಲಿ ಕತ್ತೆಗಳನ್ನು ಬಿಟ್ಟುಕೊಂಡು ಕುಳಿತಿರುವನು.
ಇರಲಿ, ನಾನೀಗಲೇ ಓರ್ವ ಬ್ರಾಹ್ಮಣನ ವೇಷಧಾರಿಯಾಗಿ ಹೋಗಿ ಅವನಿಗೆ ಕುಡಿಯಲು ನೀರನ್ನು ತೋರಿಸುವಂತೆ ಹೇಳಿ ಆತನ ತಂದೆಯಿಂದಲೇ ಮಗನ ಹಸ್ತಗಳನ್ನು ಕತ್ತರಿಸುವಂತೆ ಮಾಡದಿದ್ದರೆ ನಾನು ಶನಿದೇವನೇ ಛಾಯಾಸುತನೇ. ಕೊಂಡ ಅಧಮನ ನಾಶದೈತೆ, ಕೊಂಡ ಅಧಮನ ನಾಶದೈತೆ, ಮಂಡಲದೊಳನ ನಿಂತಿಸುವೆ. ಕೊಂಡ ಅಧಮನ ನಾಶದೈತೆ, ಮಂಡಲದೊಳನ ನಿಂತಿಸುವೆ. ಖಂಡಿತ ಮೋಸದಿ ಕೆಡಿಸುವೆ ಸತ್ಯವ, ಖಂಡಿತ ಮೋಸದಿ ಕೆಡಿಸುವೆ ಸತ್ಯ. ಚಂಡ ಸಮೇಶ್ವರ ನಾನೇನು, ಚಂಡ ಸಮೇಶ್ವರ ನಾನೇನು. ನಮ್ಮ ಒಡೆಯನಾಜ್ಞೆಯಂತೆ ಕತ್ತೆಗಳನ್ನು ಬಿಟ್ಟುಕೊಂಡು ಬಂದಿರುವನು. ಆದರೆ ಬೆಳಗಿನಲ್ಲಿ ಮಡಿ ಮಾಡಲು ಹೋದ ನಮ್ಮ ತಂದೆ ತಾಯಿಗಳು ಇನ್ನು ಬರಲಿಲ್ಲವಲ್ಲೇ? ನಾನೇನು ತಾನೇ ಮಾಡಲಿ? ನನಗಾದರೂ ಹಸಿವು ಬಾಗಿಸುತ್ತಿರುವುದು. ನಮ್ಮ ತಾಯಿಯಾದರೂ ಒಂದೊಂದು ಮಿಜಿಕೆ ಅನ್ನವನ್ನು ನೀಡುತ್ತಿದ್ದಳು. ಈ ದಿವಸ ನಮ್ಮ ತಾಯಿ ಬರಲಿಲ್ಲವಲ್ಲೇ? ಇರಲಿ, ನಾನು ಈ ಕತ್ತೆಗಳನ್ನು ಒಟ್ಟುಗೂಡಿಸಿ ಈ ಮರದ ನೆರಳಿನಲ್ಲೇ ಕುಳಿತುಕೊಳ್ಳುವೆನು. ಶಂಭೋ ಮಹಾದೇವ. ಮಗು, ನೀನು ಯಾರು? ಈ ತೋಟದಲ್ಲಿ ಏನು ಮಾಡುತ್ತಿರುವೆ? ಸ್ವಾಮಿ, ನಾನು ಮಡಿವಾಳ ಶೆಟ್ಟರಾಳು. ನೀವು ಯಾರು ಸ್ವಾಮಿ? ಮಗು, ನಾನು ಅವ್ರಿಗ ಬ್ರಾಹ್ಮಣನು. ಬಾಯಾರಿಕೆಯಿಂದ ಇಲ್ಲಿಗೆ ಬಂದಿರುವೆ. ಎಲ್ಲಿಯಾದರೂ ಕುಡಿಯಲು ಜಲವಿದ್ದರೆ ತೋರಿಸು, ನಿನಗೆ ಬಹಳ ಪುಣ್ಯ ಬರುವುದು. ಸ್ವಾಮಿ, ಇದು ರಾಮೇಶ್ವರ ತೋಟ. ಈ ತೋಟದಲ್ಲಿ ಸಿಹಿನೀರ ಬಾವಿ ಇರೋದು. ನೀರನ್ನು ಕುಡಿದು ಬೇಗ ಬರುವರಾಗಿ ಸ್ವಾಮಿ. ಮಗು, ನಾನು ದಾರಿಯನ್ನು ಕಾಣೆನು. ನೀನೇ ಬಂದು ನನಗೆ ದಾರಿಯನ್ನು ತೋರಿಸು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ಇದೇ ಸಿಹಿನೀರ ಬಾವಿ. ನೀರನ್ನು ಕುಡಿದು ಬೇಗ ಬರೋರಾಗಿ ಸ್ವಾಮಿ. ಆಗಲಿ ಬಾಲಕ. ಅಯ್ಯ ಬಾಲಕ, ನೋಡೋ ತನ್ನಯ್ಯನ್ನೇ, ನೋಡೋ ತನ್ನಯ್ಯನ್ನೇ, ನಿನ್ನ ಎದಿ ತೋಟದ ಕನ್ನತರ ಮಾಡಿದ ಸೊಬಗನು ನೋಡು. ಬಾಲಕ, ಕನ್ನತರ ಮಾಡಿದ ಸೊಬಗನು ನೋಡು. ಮಹಳೆ ಬೆಳೆಗಳು ರಸಬಳೆ ಗಿಡಗಳು. ಬಾಲಕ, ಮಹಳೆ ಬೆಳೆಗಳು ರಸಬಳೆ ಗಿಡಗಳು. ಮಹಳೆ ಬೆಳೆಗಳು ರಸಬಳೆ ಗಿಡಗಳು. ಹಣ್ಣಾಗಿ ಪರಿಮಳ ಬೀರುತ್ತಲಿಯುವುದು. ಹಣ್ಣಾಗಿ ಪರಿಮಳ ಬೀರುತ್ತಲಿಯುವುದು. ನೋಡು ತನ್ನಯಕ್ಕೆ ವಿನಯದಿ ನೋಡರ ಕನಕರ ಮಾಡಿದ ಸೊಬಗನು ನೋಡು. ಮಗು,
ಬಾಲಕ ಮಗು ಒಂದೆಡೆ ಚಿಪ್ಪುಗಳ ಕಿತ್ತುತ್ತಾರಯ್ಯ ಮಗುವೆ ಒಂದೆಡೆ ಚಿಪ್ಪುಗಳ ಕಿತ್ತುತ್ತಾರಯ್ಯ ಮಗುವೆ ಬಾಲಕ ಒಂದೆಡೆ ಚಿಪ್ಪುಗಳ ಕಿತ್ತುತ್ತಾರಯ್ಯ ಮಗುವೆ ಘನತರ ಮಾಡಿದ ಸೊಬಗನು ನೋಡು ಘನತರ ಮಾಡಿದ ಸೊಬಗನು ನೋಡು ನೋಡು ಕಣ್ಣೆಯನ್ನೇ ವಿನಯದಿ ನೋಡವ ಘನತರ ಮಾಡಿದ ಸೊಬಗನು ನೋಡು. ಮಗು ನನಗೆ ಜಲವನ್ನು ಕುಡಿದು ಬಹಳ ತೃಪ್ತಿ ಆಯ್ತು. ಆದರೆ ಅಲ್ಲಿ ಕಾಣುವ ಬಾಳೆ ಗೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕಿತ್ತುಕೊಂಡು ಬಾ, ಈರ್ವರು ಸೇರಿ ತಿನ್ನೋಣ. ಸ್ವಾಮಿ, ನಾನು ಇಲ್ಲಿ ಬಂದಿದ್ದೆ ತಪ್ಪಾಯ್ತು. ನಾನೊಬ್ಬರ ಪದಾರ್ಥವು ಕಣ್ಣೆತ್ತಿ ನೋಡಲಾರೆ. ನಾನಿಂದು ಬರುತ್ತೇನೆ.